Good morning. Happy morning to all of you. Wonderful morning. Shubhodaya. Excellent, guys. And thanks for joining on time. Yeah. Happy morning. Happy morning. Thank you. Thank you. Wonderful. ಈಗ ಏನ್ ಮಾಡುವ ನಮ್ಮ ಮೊದಲನೇ ರಿಚುವಲ್ ಭಸ್ತ್ರಿಕಾ 3 ಸೆಟ್ನ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ. ರೆಡಿ ಸ್ಟಡಿ 1 2 3 ಗೋ. ಒಂದ್ ಸೆಟ್, ಎರಡನೇದು, ಎರಡು ಸೆಟ್, ಮೂರನೇದು, ಮೂರು ಸೆಟ್. ಎಕ್ಸಲೆನ್ಸ್ ಗಾಯ್. ವಂಡರ್ಫುಲ್ ವಂಡರ್ಫುಲ್ ಎಕ್ಸಲೆಂಟ್. ನಾವು ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಫೋಕಸ್ ಹೆಚ್ಚಾಗತ್ತೆ. ಓಕೆ, ಈಗ ಎರಡನೇ ಆಚರಣೆ ಏನು? ರಿಚುವಲ್ 3 ಘೋಷಣೆ. ಅಪರಿಮಿತ. ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳುವ ಸಮಯ. ಸಕಾರಾತ್ಮಕ ದೃಢೀಕರಣ. ನಾವು ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದ ಘೋಷಣೆ ನಾವು ಮಾಡ್ತಿದ್ದೀವಿ. ರೆಡಿ ಸ್ಟಡಿ 1 2 3 ಗೋ. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. 1 2 3. ನಾನು ಅಪರಿಮಿತ. ಎಸ್ ಫ್ರೆಂಡ್ಸ್, ನೀವು ಎಲ್ಲರೂ ಅಪರಿಮಿತರೇ. ಮತ್ತು ನಮ್ಮಲ್ಲಿರುವ ಅಪಾರವಾದಂತಹ ಸಾಮರ್ಥ್ಯವನ್ನು ಹೆಕ್ಕಿ ತೆಗೆದು ಅದರ ಸಹಾಯದಿಂದ ನಮಗೆ ಬೇಕಾಗಿರುವ ಗುರಿಗಳನ್ನು ನಮ್ಮ ಜೀವನದ ಯಾವುದೇ ಕ್ಷೇತ್ರಗಳಲ್ಲಿ ಪಡೆಯಲು ಹೊರಟಿರುವಂತಹ ಸಾಧಕರು, ಕಂಗ್ರಾಚುಲೇಷನ್ಸ್ ಫಾರ್ ದ ಸೇಮ್. ಯಾ ರೈಟ್. ಓಕೆ, ಇವತ್ತು 63ನೇ ದಿನ. ಅಂದರೆ 63ನೇ ತತ್ವ, ಯಶಸ್ಸಿನ ತತ್ವಗಳನ್ನ ಕಲಿಯಕ್ಕೆ ಹೊರಡ್ತಾ ಇದೀವಿ ಸ್ನೇಹಿತರೆ. ಎಷ್ಟು ಬೇಗ 63 ದಿನ ಆಗೋಯ್ತು ಅಲ್ವಾ? ಕೆಲವರನ್ನೇ ಕಾಲ್ ಮಾಡಿ ಹೇಳ್ತಾ ಇದ್ರು, ಹೇಗಾಯ್ತು ನನಗೆ 63 ದಿನ ಅಂತಾನೆ ಗೊತ್ತಿಲ್ಲ, ಕ್ಷಣಗಳಂತೆ ಕಳೆದೋಯ್ತು, ತುಂಬಾ ಅದ್ಭುತವಾಗಿತ್ತು, ತುಂಬಾ ಅನುಕೂಲ ಆಯ್ತು ಅಂತ. ಅದು ಬೇರೆ ವಿಚಾರ. ಬಟ್ 63 ದಿನ ಹೇಗಾಯ್ತು ಸ್ನೇಹಿತರೆ? ಹತ್ತತ್ರ ನಾವು 3 ತಿಂಗಳು ನಾವೇನ್ ಮಾಡಿದೀವಿ, ಜರ್ನಿ, ಪ್ರಯಾಣ. ಮತ್ತೆ ಅದ್ಭುತವಾದ ಪ್ರಯಾಣ ಇದು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದ್ದೀನಿ ನಿಮ್ಮೊಟ್ಟಿಗೆ. ನೀವು ಸಹಿತ ಅದನ್ನ ಮಾಡಿರೋದು ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಆ ಒಂದು ಲಾಂಗ್ ಟೈಮ್ ಅಸೋಸಿಯೇಷನ್ಗೋಸ್ಕರ ನಾನು ಧನ್ಯವಾದಗಳನ್ನ ನಿಮ್ಗೆ ಸಮರ್ಪಿಸ್ತೀನಿ. ಮತ್ತು ಇವತ್ತು ಮುಖ್ಯವಾದಂತಹ ಒಂದು ಟಾಪಿಕ್ನ ನಾವು ಕಲಿತೀವಿ. ಜ್ಞಾನವನ್ನ ಕಲಿತೀವಿ, ತತ್ವವನ್ನ, ತಂತ್ರವನ್ನ ಕಲಿತೀವಿ. ಓಕೆ ಸ್ನೇಹಿತರೆ, ಕುತೂಹಲ ಇದೆಯಲ್ಲ? ಯಾವ್ದು ನೋಡುವ? I'm going to share my screen right away. Yeah. Hope my screen is visible to all of you. ಎಲ್ಲರಿಗೂ ಕಾಣಿಸ್ತದೆ ಅಂತ ನಾನು ಭಾವಿಸ್ತೀನಿ. I can make it a little bit bigger. Okay. ಕಾಣಿಸ್ತಾ ಇದೆ ಸ್ನೇಹಿತರೆ? ಅದಕ್ಕೆ ಮುಂಚೆ ನಾವು ಒಂದು ಚಿಕ್ಕದಾದಂತಹ ಒಂದು ಇನ್ನೋಟ ನೋಡೋಣ. ಅದರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ? ಯಾ ಯಾ 6 ಮುಖ್ಯ ಭಾಗಗಳಿದ್ದಾವೆ ಸಕ್ಸಸ್ ಪ್ರಿನ್ಸಿಪಲ್ಗಳಲ್ಲಿ ಅಲ್ವಾ? ಅದರಲ್ಲಿ ನಾವು ಫಂಡಮೆಂಟಲ್ಸ್ ಅಂದ್ರೆ ಮೂಲಭೂತ, ಯಶಸ್ಸಿನ ಮೂಲಭೂತಗಳನ್ನ 24 ದಿನ ಕಲ್ತಿದ್ದೀವಿ. ಏನೇನ್ ಬೇಕು ಯಶಸ್ಸಿಗೆ ಅನ್ನೋದನ್ನ ತಿಳ್ಕೊಂಡ್ವಿ, ಫೌಂಡೇಶನ್ ಹಾಕೊಂಡ್ವಿ. ನಂತರ ಟ್ರಾನ್ಸ್ಫಾರ್ಮೇರ್ಸ್, ನಮ್ಮನ್ನ ಯಶಸ್ವಿಗೆ ಪರಿವರ್ತನೆ ಹೇಗಾಗೋದು ಅನ್ನೋ ತಂತ್ರಗಳನ್ನ 14 ತಂತ್ರಗಳನ್ನ 14 ದಿನ ಕಲ್ತ್ವಿ. ಮತ್ತೆ ಯಶಸ್ಸಿನ ಟೀಮ್ ನ ಸೃಷ್ಟಿ ಮಾಡೋದು, ಸಪೋರ್ಟ್ ಸಿಸ್ಟಮ್ ನ ಸೃಷ್ಟಿ ಮಾಡ್ಕೊಂಡ್ವಿ 9 ದಿನ, 9 ತಂತ್ರಗಳ ಮುಖಾಂತರ. ನಂತರ ಯಶಸ್ಸಿನ ಸಂಬಂಧಗಳನ್ನ ಸೃಷ್ಟಿಸಿದ್ವಿ. ಯಶಸ್ಸಿನ ಸಂಬಂಧಗಳನ್ನ ಸೃಷ್ಟಿಸಿದ್ವಿ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಯಶಸ್ಸಿನ ಸಂಬಂಧಗಳು. ಅದನ್ನ ಕೂಡ 8 ದಿನ ಸೃಷ್ಟಿ ಮಾಡ್ಕೊಂಡ್ವಿ. ಸಪೋರ್ಟ್ ಸಿಸ್ಟಮ್, ರಿಲೇಶನ್ಶಿಪ್ ಇರಲಿ, ರಿಲೇಶನ್ಶಿಪ್ ವಿತ್ ಎನಿ ಒನ್ ಫಾರ್ ದಟ್ ಮ್ಯಾಟರ್. ರಿಲೇಶನ್ಶಿಪ್ ಅಂದ್ರೆ ಬರೀ ನಮ್ಮ ಕುಟುಂಬ, ಫ್ಯಾಮಿಲಿ ಅಲ್ಲ, ಬಿಸ್ನೆಸ್, ವ್ಯಾಪಾರ, ವೃತ್ತಿ, ನೆರೆಹೊರೆಯವರು, ಯಾವುದೇ ವ್ಯಕ್ತಿಗಳ ಸಂಬಂಧಗಳನ್ನು ಸೃಷ್ಟಿಸ್ಕೊಂಡು ಹೇಗೆ ಮಾಡಬೇಕು, ಯಶಸ್ವಿಯಾಗಿ ಇಟ್ಕೋಬೇಕು ಅಂತ ತಿಳ್ಕೊಂಡ್ವಿ. ನಂತರ 8 ದಿನ ಏನ್ ಮಾಡಿದ್ವಿ?
ಸಕ್ಸಸ್ ಅಂಡ್ ಮನಿ, ಯಶಸ್ಸು ಮತ್ತು ಹಣವನ್ನ, ಅದರ ತಂತ್ರಗಳನ್ನ ಕಲಿತಾ ಬಂದು ಹಣನ ಹೇಗೆ ಗಳಿಸೋದು, ಯಾವ್ಯಾವ ತಂತ್ರಗಳನ್ನ ನಾವು ಅಳವಡಿಸ್ಕೊಂಡ್ರೆ ಹಣ ನಮ್ಮ ಹತ್ರ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋದನ್ನ ಕಲ್ತ್ಕೊಳ್ತಾ ಇದ್ದೀವಿ. ಅದರಲ್ಲಿ ಈಗ ಕೊನೆಯದಾಗಿ ತಂತ್ರ ಯಾವುದು? ಕೊನೆಯದು ಕೊನೆಯದು ಸಕ್ಸಸ್ ಸ್ಟಾರ್ಟ್ಸ್ ನಾವ್, ಈಗ ಶುರು ಆಗುತ್ತೆ ಸಕ್ಸಸ್ ಅನ್ನೋ ಒಂದು ವಿಭಾಗದ ಕೆಳಗೆ 2 ದಿನಗಳ ತಂತ್ರ ಇದೆ. ಅದರಲ್ಲಿ ಮೊದಲನೇದು ಏನು? ಸ್ಟಾರ್ಟ್ ನಾವ್, ಜಸ್ಟ್ ಡೂ ಇಟ್. ಏನೇನು ಕಲ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾ ಸ್ಟಾರ್ಟ್ ಮಾಡಿ, ಈಗ ಶುರು ಮಾಡಿ. ಏನು ಯೋಚನೆ ಮಾಡಬೇಡಿ, ಮೀನ ಮೇಷ ಎಣಿಸ್ಬೇಡಿ, ಮುಹೂರ್ತಗಳನ್ನ ನೋಡಬೇಡಿ ಅಲ್ವಾ. ಆ ಗ್ರಹಗತಿಗಳ ಚಲನೆ, ಆ ಗುರು ಇಷ್ಟನೇ ಮನೇಲಿ ಬರಬೇಕು, ಆ ಶನಿ ಇಲ್ಲಿಗೆ ಹೋಗ್ಬೇಕು, ಅದೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಏನ್ ಕಲ್ತಿದೀವಿ ಅಳವಡಿಕೆ ಮಾಡಿ. ಅಫ್ಕೋರ್ಸ್ ನೀವು ಆ ಕಲ್ತಿದ ತಕ್ಷಣ ಆಗಾಗ್ಲೇ ಅಳವಡಿಕೆ ಮಾಡೋ ಪ್ರಯತ್ನ ಮಾಡಿದೀರ, ಇಲ್ಲ ಅಂತಿಲ್ಲ, ಪ್ರಾಮಾಣಿಕ ಪ್ರಯತ್ನ. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಪ್ರತಿದಿನ ಒಂದೊಂದು ತಂತ್ರಗಳನ್ನ ಕಲಿತು ಅದನ್ನ ಅಳವಡಿಕೆ ಮಾಡ್ಕೊಳ್ಳೋದು ತುಂಬಾನೇ ಓವರ್ವೆಲ್ಮಿಂಗ್ ಆಗಿರುತ್ತೆ, ತುಂಬಾ ಹೆಚ್ಚು ಅನ್ಸುತ್ತೆ ಅಲ್ವಾ. ಯಾವ್ದು 4-5 ತಂತ್ರಗಳನ್ನ 4 ತಿಂಗಳು ಕಲಿತು ಅದರಲ್ಲಿ ಯಶಸ್ಸು ಗಳಿಸಿರೋದನ್ನ ನಾವು ನೋಡಿದೀವಿ. ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ನೋಡ್ತೀರಾ, ಅವ್ರು ಕಲಿಸ್ತಾರೆ ಒಂದು 4-5 ತಂತ್ರಗಳನ್ನ, 3 ತಿಂಗಳು ಅದನ್ನ ಹೇಳ್ಕೊಡ್ತಾರೆ, ಅದನ್ನ ಕರಗತ ಮಾಡಿಸ್ತಾರೆ. ಹಾಗಾಗಿ ನಮ್ಗೆ ಸಮಯಾವಕಾಶ ಇರುತ್ತೆ, ಅದನ್ನ ಅಳವಡಿಕೆ ಮಾಡಿಕೊಂಡು ಅದ್ರಲ್ಲಿ ತಪ್ಪುಗಳನ್ನ ಕರೆಕ್ಷನ್ಸ್ ಮಾಡಿಕೊಂಡು ಅದರ ಫಲಿತಾಂಶಗಳನ್ನ ಪಡೆಯಲಿಕ್ಕೆ ನಿರಂತರವಾಗಿ ಅದನ್ನ ಮಾಡ್ತಾ ಬಂದಾಗ ಅದು ಸಿಗತ್ತೆ. ಬಟ್ ಇಲ್ಲಿ ಏನು 64 ಯುದ್ಧಗಳ ತರ 64 ತಂತ್ರಗಳನ್ನ 64 ದಿನಗಳಲ್ಲಿ ಕಲಿಯೋದು ಅಂದ್ರೆ ಸ್ವಲ್ಪ ಓವರ್ವೆಲ್ಮಿಂಗ್, ಅತಿ ಅನ್ಸುತ್ತೆ. ಬಟ್ ಸ್ನೇಹಿತರೆ, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಹಾಗಾಗಿ ಅದನ್ನ ಮತ್ತೆ ನೀವು ಶುರು ಮಾಡಬಹುದು ಒಂದೊಂದಾಗಿ. ನಾನನ್ನ ಕಲ್ತ್ಕೊಂಡಿದ್ದೀರಾ, ಈಗ ಮತ್ತೊಮ್ಮೆ ಒಂದೊಂದನ್ನ ಕಲಿಬಹುದು. ಮತ್ತೆ ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ನಿಮಗೆ ನಿಮ್ಮ ಜೀವನಕ್ಕೆ ಅಳವಡಿಕೆ ಮಾಡಿಕೊಂಡು ಆದಷ್ಟು ಬೇಗ ನೀವು ಯಶಸ್ಸನ್ನ ಗಳಿಸಬಹುದು. ನಿಮ್ಗೆ ಆಲ್ರೆಡಿ ರಿಸಲ್ಟ್ ಸಿಗ್ತದೆ ನಮ್ಗೆ ಗೊತ್ತಿದೆ, ಬಟ್ ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇದನ್ನ ಅಳವಡಿಸ್ಕೋಬೇಕು ಅಂದ್ರೆ ಸಮಯಾವಕಾಶ ಬೇಕು. ಅದನ್ನ ನೀವು ಸಹಿತ ಮತ್ತೆ ಶುರು ಮಾಡಬಹುದು. ಆದ್ರಿಂದ ಡೋಂಟ್ ವೆಯ್ಟ್ ಮಾಡಬೇಡಿ, ಶುರು ಮಾಡ್ತಾ ಇರಬೇಕು. ಮೆನಿ ಪೀಪಲ್ ಡೈ ವಿತ್ ದೇರ್ ಮ್ಯೂಸಿಕ್ ಸ್ಟಿಲ್ ಇನ್ ದೆಮ್. ಎಷ್ಟೋ ಜನ ಸಾಯ್ತಾರಂತ ಜೀವನದಿಂದ ಈ ಒಂದು ಏನು ಈ ಪ್ರಪಂಚ ಮೇಲೆ ಬಂದಿರ್ತಾರೆ ಅದ್ರಲ್ಲಿ ತಮ್ಮ ಜೀವನವನ್ನು ಸಾಗಿಸಿ ನಮ್ಮ ಕೊನೆಯ ಪ್ರಯಾಣವನ್ನ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಎಷ್ಟೋ ಜನ ಅಂದ್ರೆ ನಿಮ್ಗೆ ಗೊತ್ತಿದೆ, ಕೋಟ್ಯಾಂತರ ಜನ ಇವತ್ತವರೆಗೂ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಏನು ಅವರ ಮ್ಯೂಸಿಕ್ ಅಂದ್ರೆ ಏನರ್ಥ? ಅವರಲ್ಲಿರೋ ಆಸೆ, ಆಕಾಂಕ್ಷೆ, ಕಲೆ, ಗುರಿ ಎಲ್ಲವನ್ನ ಒದಗಿಸಿಟ್ಕೊಂಡೇ ಈ ಜೀವನದ ಪ್ರಯಾಣವನ್ನ ಮುಗಿಸ್ತಾರೆ. ವೈ ಇಸ್ ದಿಸ್? ಟೂ ಆಫನ್ ಇಟ್ ಈಸ್ ಬಿಕಾಸ್ ದೇ ಆರ್ ಆಲ್ವೇಸ್ ಗೆಟಿಂಗ್ ರೆಡಿ ಟು ಲಿವ್. ಇಷ್ಟೊಂದು ಜನ ಜೀವನ ಕೂಡ ಮಾಡಲ್ವಂತೆ. ಯಾಕೆ? ಎಷ್ಟೋ ಸಾರಿ ಅವರು ಏನ್ ಮಾಡ್ತಾ ಇರ್ತಾರೆ, ನಾನು ಪ್ರಿಪೇರ್ ಆಗ್ಬೇಕು, ರೆಡಿ ಆಗ್ಬೇಕು, ನಾನು ಆ ಮ್ಯೂಸಿಕ್ ಕಲ್ತಿದ್ದೀನಿ, ಆದ್ರೆ ಅದು ಈ ಒಂದು ಲೆವೆಲ್ ಹೋಗ್ಲಿಲ್ಲ, ಹಾಗಾಗಿ ನಾನು ಅದನ್ನ ಬೇರೆಯವ್ರಿಗೆ ಹೇಳ್ಕೊಳಕ್ ಸಾಧ್ಯ ಇಲ್ಲ ಅಲ್ವಾ. ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಿದೆ, ಬಟ್ ನನಗೆ ಸರ್ಟಿಫಿಕೇಶನ್ ಇಲ್ಲ, ಹಾಗಾಗಿ ನಾನು ಬೇರೆಯವ್ರಿಗೆ ಹೇಳ್ಕೊಳಕ್ ಆಗೋದಿಲ್ಲ. ಆ ಒಂದು ಬಿಸ್ನೆಸ್ ನನಗೆ ಗೊತ್ತಿದೆ, ಬಟ್ ಆ ಒಂದು ಪರ್ಟಿಕ್ಯುಲರ್ ಜ್ಞಾನ, ನಾನು ಮಾರ್ಕೆಟಿಂಗ್ ಸ್ಕಿಲ್ ಸೆಟ್ ನನಗಿಲ್ಲ, ಹಾಗಾಗಿ ನಾನು ವೆಯ್ಟ್ ಮಾಡ್ತೀನಿ, ಅದು ಕಲಿತಾ ಇರ್ತೀನಿ, ಕಲಿತಾದ್ಮೇಲೆ ನಾನು ಮಾಡ್ತೀನಿ. ಆ ಸಂಬಂಧದಲ್ಲಿ ಹೆಚ್ಚಿನ ಮಟ್ಟದ ಏನು ಅವಿನಾವಭಾವ ಸಂಬಂಧ ಅಂತ ಹೇಳಿದೆ, ನೆಕ್ಸ್ಟ್ ಲೆವೆಲ್ ಅದಕ್ಕೆ ಹೋಗ್ಬೇಕಾಗತ್ತೆ. ಬಟ್ ಇರ್ಲಿ, ನನ್ಗೆ ಸ್ವಲ್ಪ ಸಮಯ ಸಿಗ್ತಾ ಇಲ್ಲ, ಅಥವಾ ಅವರು ಸ್ವಲ್ಪ ನನಗೆ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ನನ್ಗೆ ಜ್ಞಾನ ಗೊತ್ತು, ಇವಾಗ ಅಳವಡಿಕೆ ಮಾಡ್ಕೊಳ್ಳೋಕೆ ಇನ್ನ ಒಂದು ಜ್ಞಾನ ನಾನು ಪಡ್ಕೋತೀನಿ. ಅಲ್ಲಿ ಗಂಟ ಸಂಪೂರ್ಣವಾಗಿ ಎಲ್ಲಾ ಜ್ಞಾನ ಸಿಕ್ಕಿದ ನಂತರ ನಾನು ಮಾಡ್ತೀನಿ. ಯಾವುದೇ ವಿಚಾರಗಳಲ್ಲೂ ಅಷ್ಟೇ, ಯಾವುದೇ ವಿಚಾರಗಳಲ್ಲೂ ಅಷ್ಟೇ ಅದಕ್ಕೆ ವೆಯ್ಟ್ ಮಾಡುವಂಥದ್ದು. ಏನಾಗುತ್ತೆ ಅವಾಗ? ಬಿಫೋರ್ ದೇ ನೋ ಇಟ್, ಟೈಮ್ ರನ್ಸ್ ಔಟ್. ಇನ್ನೇನು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಇವಾಗ ಹೆಂಗೆ ನಮ್ದು 63ನೇ ದಿನ ಬಂದಿದೆ, ಅದೇ ರೀತಿ ನೋಡ್ತಾ ಇದ್ದಂಗೆನೆ ಸಮಯ ಹೋಗ್ಬಿಡುತ್ತೆ, ಕಾಲ
ತುಂಬಾನೇ ವೇಗವಾಗಿ ಹೊರಡುತ್ತೆ. ಅದ್ ನಾವೆಲ್ಲ ನೋಡಿದೀವಿ. ಚಿಕ್ಕ ವಯಸ್ಸಿಂದ ಒಂದ್ಸಾರಿ ನಾವು ಒಂದ್ ಕ್ಷಣ ನೋಡಿದ್ರೆ, ಅವಲೋಕನ ಮಾಡಿದ್ರೆ ಎಷ್ಟು ಬೇಗ ಈ ಆ, ಒಂದು ವಯಸ್ಸಿಗೆ ನಾವು ಬಂದಿದ್ದೀವಿ ಅಲ್ವಾ? ಎಷ್ಟು ಬೇಗ ಉರುಳಿದೆ ಕಾಲ ಅಲ್ವಾ? ಆದ್ರಿಂದ ಪರ್ಫೆಕ್ಟ್ ಟೈಮ್ ಬರುತ್ತೆ, ಅವಾಗ ನಾನು ಶುರು ಮಾಡ್ತೀನಿ ಅನ್ನೋದು ಸುಳ್ಳು. ನಾವು ಶುರು ಮಾಡಿದ್ರೆ ಪರ್ಫೆಕ್ಟ್ ಟೈಮ್ ಆಗತ್ತೆ. ಓಕೆ ಸ್ನೇಹಿತರೆ, ಹಾಗೆ ಹೇಳ್ತಾರೆ ಆಲಿವರ್ ವೆಂಡೆಲ್ ಹೋಮ್ಸ್ ಅಂತಾರೆ, ಇವರು ಫಾರ್ಮರ್ US ಸುಪ್ರೀಂ ಕೋರ್ಟ್ ಜಸ್ಟಿಸ್. ಓಕೆ, ಸೊ ನೋ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್. ಪರ್ಫೆಕ್ಟ್ ಟೈಮ್ ಅಂತ ಯಾವುದೂ ಇಲ್ಲ ಸ್ನೇಹಿತರೆ. ಅಫ್ಕೋರ್ಸ್ ನಿಮ್ಗೇನಾದ್ರು ಒಳ್ಳೆ ಹೊಸ ಗಾಡಿನ ತಗೊಂಡು ಅದನ್ನ ಓಡ್ಸಕ್ ಮುಂಚೆ ಒಂದು ಪೂಜೆ ಮಾಡೋದಕ್ಕೆ, ಹೊಸ ಮನೇನ ಖರೀದಿ ಮಾಡಿ ಗೃಹ ಪ್ರವೇಶ ಮಾಡಲಿಕ್ಕೆ, ಯಾವಾಗ ಅದ್ರ ಒಳಗಡೆ ಹೋಗ್ಬೇಕು, ಅಲ್ಲಿ ನಿಮ್ಮ ಜೀವನವನ್ನು ಶುರು ಮಾಡ್ಬೇಕು ಆ ದಿನಕ್ಕೆ, ಕೆಲವೊಂದು ವಿಚಾರಗಳಿಗೆ ನೀವು ಅಸ್ಟ್ರಾಲಜರ್ನು ಜ್ಯೋತಿಷಿಗಳನ್ನ ಕಾಣಬಹುದು. ದಟ್ಸ್ ಫೈನ್. ಬಟ್ ನಮಗೆ ಬೇಕಾಗಿರುವಂತ ಜೀವನಾನುಭವನ, ನಮ್ಮ ಗುರಿಗಳನ್ನ ಪಡಿಬೇಕು ಅಂತ ಇರುವ ಒಂದು ಹೆಬ್ಬಯಕೆ ಏನಿದೆ, ಅದನ್ನ ನಾವು ಕಾರ್ಯರೂಪಕ್ಕೆ ತರಕ್ಕೆ, ಅಥವಾ ಅದನ್ನ ನಾವು ಸಾಕಾರಗೊಳಿಸಲಿಕ್ಕೆ, ನಮ್ಮ ಕನಸನ್ನು ನನಸು ಮಾಡಿಸಲಿಕ್ಕೆ ಯಾವುದೇ ಒಂದು ಕಲೆ ನಾನು ಕಲಿಬೇಕು, ಯಾವುದೇ ಒಂದು ಸಮಯ ಬರಬೇಕು, ಯಾರೋ ನನಗೆ ದುಡ್ಡು ಕೊಡಬೇಕು, ಯಾರೋ ಒಂದು ಸಹಕಾರ ಕೊಡಬೇಕು, ಎಲ್ಲ ಗ್ರಹಗತಿಗಳು ಕೂಡಿ ಬರಬೇಕು ಅಂತ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ನೇಹಿತರೆ. ಜಂಪ್ ಇನ್, ಈಗ್ಲೇ ಒಂದು ಹೆಜ್ಜೆ ಇಟ್ಬಿಡ್ಬೇಕು. ನೀವೊಂದು ಪಬ್ಲಿಕ್ ಸ್ಪೀಕರ್ ಆದ್ರೆ ಏನ್ ಮಾಡ್ತೀರಾ? ಈಗ್ಲೇನೆ ಯಾರೋ ಒಂದು ನಿಮ್ಮ ಗಣೇಶ ಫಂಕ್ಷನ್ ನಡಿಬಹುದು, ನಿಮ್ಮ ಸುತ್ತಮುತ್ತ ಯಾವುದೋ ಒಂದು ಕಾರ್ಯಕ್ರಮ ನಡಿಬಹುದು, ಅಲ್ಲಿ ಹೋಗಿ ಏನೋ ಒಂದು ಮಾತಾಡತಾರ, ಜನರಿಗೆ ವಿಚಾರಗಳನ್ನ ಹೇಳ್ತಾರ, ಆ ಅವಕಾಶಗಳನ್ನ ಬಳಸ್ಕೋಬೇಕು. ಗ್ರೂಪಲ್ಲಿ ಎಲ್ಲ ಸೇರಿರ್ತಾರೆ ಮಾತಾಡಕ್ಕೆ, ಅವಾಗ ಆ ಅವಕಾಶಗಳನ್ನ ಬಳಸ್ಬೇಕು. ನಿಮ್ಮ ಜ್ಞಾನವನ್ನ, ನಿಮ್ಮ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಯಾವ ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಒಂದು ಅಪರ್ಚುನಿಟೀಸ್ನ, ಅವಕಾಶಗಳನ್ನ ಬಳಸ್ಕೊಳ್ತಾ ಹೋಗ್ಬೇಕು. ಯಾರು ಮಾಡ್ಬೇಕು? ಅವ್ರು ಕರೀತಾರೆ, ನಾನು ಅವಾಗ ಕರೆದಾಗ ಇವ್ರು ಪಬ್ಲಿಕ್ ಸ್ಪೀಕರ್, ಇವ್ರು ಬಂದು ಮಾತಾಡ್ತಾರೆ. ನೋ, ಕ್ರಿಯೇಟ್ ಮಾಡ್ಬೇಕು, ಒಂದು ಸ್ಟೆಪ್ ನಾನು ಇಡಬೇಕು. ಹಾಗಾಗಿ ಏನಾಗುತ್ತೆ, ನಾವೊಂದ್ಸರಿ ಡೇಟ್, ಇವಾಗ ನೋಡಿ, ಈ ಸಂಸ್ಥೆನಲ್ಲಿ, ಈ ಶಾಲೆನಲ್ಲಿ ನಾನು ಬಂದು ಮಾತಾಡ್ತೀನಿ, ಜನರಿಗೆ ಲೀಡರ್ಶಿಪ್ ಬಗ್ಗೆ ಹೇಳ್ತೀನಿ, ಆಧ್ಯಾತ್ಮಿಕದ ಬಗ್ಗೆ ಹೇಳ್ತೀನಿ, ಹೇಗೆ ಯಶಸ್ಸನ್ನ ಕಾಣೋದಂತ ಹೇಗಂತ ಹೇಳ್ತೀನಿ, ಈ ಒಂದು ಕಲೆ, ಈ ಒಂದು ಸ್ಕಿಲ್ ಸೆಟ್ ನಾನು ಹೇಳ್ಕೊಡ್ತೀನಿ. ಕಂಪ್ಯೂಟರ್ ಬಗ್ಗೆ, ಮತ್ತೊಂದು ಬಗ್ಗೆ ನಾವು ಒಂದ್ಸಾರಿ ಕಮಿಟ್ ಆಗಿ ಬಿಟ್ಟರೆ, ಮುಂಚೆನೆ ಈ ಬೈಲಿಂದ ಈಚೆ ಬಂದು ನನಗೆ ಆಗುತ್ತೋ ಇಲ್ವೋ, ಬರುತ್ತೋ ಇಲ್ವೋ, ಆ ನಾಲೆಜ್ ಇನ್ನೂ ನನಗೆ ಪೂರ್ತಿ ಸಿಕ್ಕಿಲ್ಲ, 50% ಗೊತ್ತು, 95% ಗೊತ್ತು, 99.99 ಗೊತ್ತು, ಇನ್ನೊಂದು ಪರ್ಸೆಂಟ್ ಗೊತ್ತಿಲ್ಲ, ಈ ಥರದ್ದೆಲ್ಲ ಬಿಟ್ಟು ಮೊದಲೇ ಅದನ್ನ ಈಚೆ ಬರಬೇಕು ಅಂತ ಹೇಳಿದ್ರೆ ನಾವು ಕಮಿಟ್ ಆಗ್ಬಿಡ್ಬೇಕು. ಡೇಟ್ ಕೊಟ್ಬಿಟ್ಟಾಗ ಅದು ನಮಗೆ ಹೇಗೆ ಮೋಟಿವೇಟ್ ಮಾಡುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಸಣ್ಣನೆಯ ನರ್ವಸ್ ಆಗಕ್ಕೆ ಶುರು ಆಗುತ್ತೆ ಬಾಡಿನಲ್ಲಿ. ಏನಪ್ಪಾ, ನಾನು ಇನ್ನು 15 ದಿನ ಇದೆ, ಇನ್ನು 4 ದಿನ ಇದೆ, 1 ತಿಂಗಳಿದೆ, ನಾನು ಹೆಸರು ಕೊಟ್ಬಿಟ್ಟಿದ್ದೀನಿ, ಯಾವತ್ತೂ ಮಾಡೇ ಇಲ್ಲ ಅಂದಾಗ ನಮ್ಗೆ ಪುಷ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಅದು ಒಳ್ಳೆಯ ಭಯ ಅಲ್ವಾ? ಆ ಒಳ್ಳೆಯ ಭಯ ಏನ್ ಮಾಡುತ್ತೆ, ಹೆಂಗಪ್ಪ ನೋಡು ವಿಡಿಯೋಗಳನ್ನ ಯಾವ ರೀತಿ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಾರೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ, ನಾನು ಯಾವ ವಿಚಾರ ಮಾತಾಡಕ್ ಹೋಗ್ತಾ ಇದ್ದೀನಿ ಅದನ್ನ ರಿಸರ್ಚ್ ಮಾಡ್ಕೊಳಕ್ಕೆ ನನಗೆ ಪ್ರೇರಣೆ ನೀಡುತ್ತೆ, ಆಮೇಲೆ ನೋಟ್ಸ್ಗಳು ಮಾಡ್ಕೊಳಕ್ಕಾಗತ್ತೆ, ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡಕ್ಕಾಗತ್ತೆ. ಯಾವಾಗ ನಾನು ಅಲ್ಲಿ ಕಮಿಟ್ ಆದಾಗ ಅಲ್ವಾ? ನಾನು ಇದೆಲ್ಲ ಪ್ರಿಪೇರ್ ಆಗಿಲ್ಲ ಅಂದ್ರೂ ಇವಾಗ ನಾನು ಪ್ರಿಪೇರ್ ಆಗ್ಬಿಡ್ತೀನಿ. ಇಷ್ಟೆಲ್ಲ ನನಗೆ ಜ್ಞಾನ 100% ಗೊತ್ತಿಲ್ಲ ಅಂದ್ರೆ 50% ಆಧಾರದ ಮೇಲೆ ಏನೋ ಒಂದು ಪ್ರಿಪೇರ್ ಆಗಿ ಅಲ್ಲಿ ಮಾತಾಡ್ತೀನಿ. ಅಲ್ಲಿ ಮಾತಾಡಿದಾಗ ಸ್ನೇಹಿತರೆ, ಅದೇ ಶುರು. ಸೊ ಯಾವತ್ತು ಪ್ರಾಸೆಸ್ ಅಲ್ಲಿ ಕಲಿತೀವಿ ನಾವು. ಕಲಿತು ಆಮೇಲೆ ನಾವು ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಯಾರು ಇವತ್ತು ಮಾಡಿಲ್ಲ. ಯಾರು ಕಾಯ್ತಾ ಕುಳಿತಾರೆ ನಾನು ಅದು ಕಲಿತೀನಿ, ಪರ್ಫೆಕ್ಟ್ ಆಗಿ ಎಲ್ಲ ಮಾಡ್ಬೇಕು, ನಾನು ಎಲ್ಲವನ್ನು ತಿಳ್ಕೊಂಡು ನಂತರ ನಾನು ಕೆಲಸ ಶುರು ಮಾಡ್ತೀನಿ, ಅದು ಸುಳ್ಳು. ಓಕೆ, ನೀನು ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಅದ್ರಲ್ಲಿ ಆಸಕ್ತಿ ಇದ್ರೆ ಏನ್ ಮಾಡ್ಬೋದು? ರೆಸ್ಟೋರೆಂಟ್ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕು, ಇಮಿಡಿಯೇಟ್ ಅಷ್ಟೇ. ಥಿಯರಿನೆಲ್ಲ ನೋಡ್ಕೊಂತೀನಿ, ಅದು ಕಲ್ತ್ಕೋತೀನಿ, ಅವ್ರಿಗೋಸ್ಕರ ಡಿಪೆಂಡ್ ಆಗ್ತೀನಿ, ಅವ್ರು ನನ್ ಪಾರ್ಟ್ನರ್ಶಿಪ್ ಬರ್ತಾರೆ. ನೋ, ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಬೇಕು ಪ್ರಾಕ್ಟಿಕಲ್ ಆಗಿ. ಯಾಕಂದ್ರೆ ನೀವು ರೆಸ್ಟೋರೆಂಟ್ ಬಿಸ್ನೆಸ್ ಓನರ್ ಆಗ್ಬೇಕು ಅಂತಿದ್ರೆ ಅಂದ್ರೆ ಅದನ್ನ ಮಾಡಕ್ ಶುರು ಮಾಡ್ಬೇಕು. ಯಾ ಸೊ ಇವತ್ತು ಶುರು ಮಾಡಿದ್ರೆ ಅದಕ್ಕೆ ಅದೇ ಆ ಪ್ರೋಸೆಸ್ ಅಲ್ಲಿ ಕಲಿತಾ ಹೋಗ್ತಾ ಇರ್ತೀವಿ. ಫಸ್ಟ್ ಜಂಪ್ ಮಾಡ್ಬೇಕು. ಏನ್ ಹೇಳ್ತಾರೆ, ಫಸ್ಟ್ ಯು ಜಂಪ್ ಆಫ್ ದಿ ಕ್ಲಿಫ್ ಅಂಡ್ ಯು ಬಿಲ್ಡ್ ವಿಂಗ್ಸ್ ಆನ್ ದ ವೇ ಡೌನ್ ಅಂತ ಹೇಳ್ತಾರೆ ರೇ
ಬ್ಯಾಡ್ಬರಿ ಅಮೆರಿಕನ್ ಆಥರ್. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಫಸ್ಟ್ ನೀವು ಮೇಲೆ, ಏನು, ಕ್ಲಿಫ್ ಅಂದ್ರೆ ಏನಂತಾರೆ ಅದಕ್ಕೆ, ಬೆಟ್ಟದ ತುದಿಯಿಂದ ನೀವು ಜಂಪ್ ಮಾಡಿಬಿಡ್ಬೇಕಂತೆ ಫಸ್ಟ್. ಬೀಳ್ತಾ ಇರುವಾಗಾನೇ ರೆಕ್ಕೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ಅಲ್ಲ ಸ್ನೇಹಿತರೆ. ನಾನು ಬೀಳ್ಬೇಕು, ಮೇಲಿಂದ ಹೋಗ್ಬೇಕು ಅಂದಾಗ ರೆಕ್ಕೆ ತಯಾರಿಸ್ಕೋಬೇಕು, ಅದಕ್ಕೆ ಈ ಸಾಮಗ್ರಿ ಬೇಕು, ಅವರಿಂದ ಸಹಕಾರ ಬೇಕು, ಈ ಹಣ ಬೇಕು, ಹೀಗೇ ನಮ್ಮ ಜೀವನ ಮುಗಿದೋಗಿರುತ್ತೆ ಕೊನೆಗೆ. ಅಯ್ಯೋ, ನಾನು ಇಷ್ಟು ವರ್ಷ ವೇಸ್ಟ್ ಮಾಡ್ಬಿಟ್ನಲ್ಲಪ್ಪ, ನಾನು 10 ವರ್ಷ ಮುಂಚೆನೆ ಶುರು ಮಾಡಿದಿದ್ರೆ. ಈಗಲೂ ಅನ್ಸಲ್ಲ ನಮಗೆಲ್ಲ, ಹೇ, ಈಗ ನನಗೆ 5 ವರ್ಷ ಮುಂಚೆ ಇದ್ರೆ ಹಿಂಗಾಗ್ಬಿಡ್ತಿದ್ದೆ, 15 ವರ್ಷಕ್ಕೆ ಮುಂಚೆ ಇದ್ರೆ ಹಿಂಗಾಗ್ಬಿಡ್ತಾ ಇತ್ತು ಅಲ್ವಾ ಅಂತ ಅನ್ಸುತ್ತೆ ಅಲ್ವಾ? ಸೊ ಸ್ನೇಹಿತರೆ, ಅದೇ ರೀತಿ ನೆಕ್ಸ್ಟ್ 10 ವರ್ಷ ಹೋದ್ಮೇಲೆ ಅದೇ ರೀತಿ ಅನಿಸ್ಬಾರ್ದು. ಆದ್ರಿಂದ ಈ ಕ್ಷಣ ಇವಾಗ್ಲೇ ಶುರು ಮಾಡಬೇಕು. ಯಾಕೆ? ನಮ್ಗೇನೋ ಗೊತ್ತಿಲ್ವಾ, ಕಾನ್ಫಿಡೆನ್ಸ್ ಇಲ್ಲ ಅದ್ರ ಬಗ್ಗೆ, ಯು ಗೆಟ್ ಟ್ರೈನರ್ಸ್ ಹತ್ರ ಹೋಗಿ ಕಲ್ತ್ಕೊಳ್ಳಿ, ಸ್ಕಿಲ್ಸ್ ನ ಕಲ್ತ್ಕೊಳ್ಳಿ, ದಟ್ಸ್ ಫೈನ್. ಪ್ರೊಸೆಸ್ ಇರುವಾಗ್ಲೇನೆ ಯಾ ಕೋಚಸ್ನ, ಮೆಂಟರ್ನ ಹೆಲ್ಪ್ ತಗೊಳ್ಳಿ. ಯಾವುದೇ ಒಂದು ವಿಭಾಗದಲ್ಲಿ ನಿಮಗೆ ಆ ಸ್ವಲ್ಪ ಜ್ಞಾನ ಬೇಕು ಅಂತ ಹೇಳಿದ್ರೆ, ಒಂದು ಪುಷ್ ಬೇಕು, ಒಂದು ಹ್ಯಾಂಡ್ ಹೋಲ್ಡಿಂಗ್ ಬೇಕು ಅಂದ್ರೆ ದಟ್ ಇಸ್ ಫೈನ್. ಅದು ಪ್ರೋಸೆಸ್ ಜೊತೆಗೆ ಹೋಗ್ಬೇಕು. ಯಾ ಯಾ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಜಾಕ್ ಕ್ಯಾನ್ಫೀಲ್ಡ್ ಅವರು, ಅವ್ರ ಹಿಸ್ಟ್ರಿ ಟೀಚರ್ ಆಗಿ ಅವ್ರ ಪ್ರೊಫೆಷನ್ ನ ಶುರು ಮಾಡಿದಾಗ ಅವ್ರಿಗೆ ತುಂಬಾನೇ ಒಂದು ಆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಹೇಗ್ ಮಾಡಬಲ್ಲೆ ನಾನು ಅಂತ. ಯಾಕಂದ್ರೆ ಅಲ್ಲೆಲ್ಲ ಶಾಲೆಯಲ್ಲ ಮಕ್ಕಳೆಲ್ಲ ತುಂಬಾ ತುಂಬಾ ತೀಟೆ ಇರೋಂಥ ಮಕ್ಕಳಿರ್ತಾರೆ. ಹೈಸ್ಕೂಲ್ ಆದ್ರೂ ಸಹಿತ ಹೈಸ್ಕೂಲಲ್ಲಿ ತುಂಬಾನೇ ಅನೇಕ ಬಗೆಯ ಕಿರಿಕಿರಿಗಳನ್ನ ಮಕ್ಕಳು ಮಾಡ್ತಾರೆ. ಈಗ ಇಂಡಿಯಾದಲ್ಲಿ ಇರೋ ತರ ಇರೋಲ್ಲ ಅಲ್ಲಿ ಫಾರಿನ್ ಶಾಲೆಗಳಲ್ಲಿ. ಅವರು ಏನೇನೋ ಮಾತಾಡ್ತಾರೆ, ಗುರುಗಳಿಗೆ ಗೌರವ ಕೊಡುವಂಥದ್ದಿಲ್ಲ, ತುಂಬಾ ಫ್ರೀ ಆಗಿರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಇಲ್ಲಾದ್ರೂ ನಮ್ಗೊಂದು ಏಟ್ ಹೊಡೆದು ಕಂಟ್ರೋಲ್ ಮಾಡ್ತಾ ಇದ್ರು. ಅವ್ರೇನೋ ಕಮೆಂಟ್ ಪಾಸ್ ಮಾಡೋದು, ಮತ್ತೆ ನಗೋದು, ಡಿಸ್ಟರ್ಬೆನ್ಸ್ ಮಾಡುವಂಥದ್ದು, ಇದೆಲ್ಲ ಇರುತ್ತೆ. ಬಟ್ ಜಾಕ್ ಕಾನ್ಫಿಡರ್ ಅದು ಥಿಯರಿಟಿಕಲ್ ಆಗಿ ಗೊತ್ತಿರುತ್ತೆ. ಓಕೆ, ಇದನ್ನೆಲ್ಲ ನಾನು ಸಂಭಾಳಿಸ್ಕೊಂಡು ಕಲ್ತ್ಕೊಂಡು ಬೇರೆಯವ್ರ ಹತ್ರ, ಬೇರೆ ಟೀಚರ್ಸ್ ಹತ್ರ, ಆಮೇಲೆ ನಂತರ ಬಂದು ಪಾಠ ಮಾಡ್ತೀನಿ ಅಂತ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಈ ಹ್ಯಾಸ್ ಟು ಸ್ಟಾರ್ಟ್ ಮಾಡಿದಾಗ ಅದನ್ನ ಹೇಗೆ ಸಂಭಾಳಿಸೋದು, ಜನಗಳನ್ನ, ಆತರ ಕೆಲವು ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳನ್ನ ಹೇಗೆ ನಿಭಾಯಿಸೋದು ಅನ್ನೋ ವಿದ್ಯೆ ತಂತಾನೆ ಬರುತ್ತೆ ಯಾವಾಗ ನಾನು ಕಲಿಬೇಕು ಅನ್ನೋ ಮನಸ್ಸಿದ್ದಾಗ. ಸೊ ಜಾಕ್ ಕ್ಯಾನ್ಫೀಲ್ಡ್ ಕೂಡ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಅಫ್ಕೋರ್ಸ್ ಚಾಲೆಂಜಸ್ ಬರುತ್ತೆ, ಇವರು ಕೂಡ ಸಹಿತ ಫೇಲ್ಯೂರ್ ಆಗ್ತಾರೆ, ಕಲಿತಾರೆ, ಪ್ರೋಸೆಸ್ ಅಲ್ಲಿ ಮುಂದೆ ಹೋಗ್ತಾರೆ. ಓಕೆ, ಅದೇ ರೀತಿ ಜಾಕ್ ಕ್ಯಾನ್ಫೀಲ್ಡ್ ಅವರ ಏನು ಮೊಟ್ಟ ಮೊದಲನೇ ಬಿಸ್ನೆಸ್ ಏನ್ ಶುರು ಮಾಡ್ತಾರೆ, ಸೆಮಿನಾರ್ಗಳು, ರಿಟ್ರೀಟ್ಗಳನ್ನ ಕಂಡುಹಿಡಿಯೋದು, ರಿಟ್ರೀಟ್ಗಳನ್ನ ಮಾಡುವಂತ ಜನರುಗಳಿಗೆ ಈ ಅಗಾಧವಾದ ಟ್ರೈನಿಂಗ್ಗಳನ್ನ, ಜ್ಞಾನವನ್ನ ಕೊಡ್ಲಿಕ್ಕೆ. ಆ ಸಂದರ್ಭದಲ್ಲಿ ಅವ್ರಿಗೆ ಲೋನ್ ಬೇಕಾಗತ್ತೆ, $20,000 ಆ ಸೆಟಪ್ ಮಾಡ್ಲಿಕ್ಕೆ, ಆ ಒಂದು ಏನು ಆ ಆ ಒಂದು ಕಚೇರಿನ ಸ್ಥಾಪನೆ ಮಾಡ್ಲಿಕ್ಕೆ, ಆ ಸೆಮಿನಾರ್ ಹಾಲ್ನ ಅವರು ನಿರ್ಮಾಣ ಮಾಡ್ಲಿಕ್ಕೆ ಅವ್ರಿಗೆ ದುಡ್ಡು ಬೇಕಾಗುತ್ತೆ. ಲೋನ್ಗೋಸ್ಕರ ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕ್ ಅವರು, ಇವ್ರು ಕಾಯ್ಕೊಂಡು ಕೂತಿರಲ್ಲ, ಇವ್ರು ಡಾಕ್ಯುಮೆಂಟ್ ಇರಲ್ಲ, ಏನೋ ಬೇಕು ಅಂತ ಗೊತ್ತಿರುತ್ತೆ, ಸ್ಟಿಲ್ ಅದೆಲ್ಲ ಬರೋಗಂಟ ಕಾಯಲ್ಲ, ಹೋಗ್ತಾರೆ, ಅವರು ಅಪ್ರೋಚ್ ಮಾಡ್ತಾರೆ. ಬ್ಯಾಂಕ್ ಅವರು, ಓಕೆ, ನಿನ್ನ ಅಪ್ಲಿಕೇಶನ್ ಅಲ್ಲಿ ಈ ನ್ಯೂನತೆಗಳಿದೆ, ಅದನ್ನ ಕರೆಕ್ಷನ್ ಮಾಡ್ಕೊಂಬಾ ಅಂತ ಕಳಿಸ್ತಾರೆ. ಇವ್ರು ಮತ್ತೆ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಅವರು, ಓಕೆ, ಈ ದಾಖಲಾತಿಗಳು ಇದ್ರಲ್ಲಿ ಮಿಸ್ ಆಗಿದೆ, ತಗೊಂಡ್ಬನ್ನಿ ಅಂತಾರೆ. ಸೊ ಇವರು ದಾಖಲಾತಿಗಳ ಜೊತೆ ಮತ್ತೆ ಹೋಗ್ತಾರೆ. ಓಕೆ, ಮತ್ತೆ ಅವ್ರು ಹೇಳ್ತಾರೆ, ನಾವು ಲೋನ್ ಕೊಡೋಕ್ಕಾಗಲ್ಲ, ಬೇರೆ ಯಾರಾದ್ರೂ ಫೈನಾನ್ಸರ್ ಹತ್ರ ತಗೊತ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಯಾರ್ಯಾರು ಅಂತ ಕೇಳ್ತಾರೆ, ಇವ್ರು ಅಂತ ಕೊಡ್ತಾರೆ. ಈಗ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊನೆಗೆ ಒಂದ್ಸರಿ ಲೋನ್ ಸಿಗುತ್ತೆ. ಸೊ ಈ ಪ್ರೋಸೆಸ್ ಅಲ್ಲಿ ಅವ್ರು ಕಲಿತಾರೆ ಸ್ನೇಹಿತರೆ, ಒಂದು ಲೋನ್ ತಗೋಬೇಕು ಅಂದ್ರೆ ಏನೇನ್ ಮಾಡ್ಬೇಕು, ಯಾವ ರೀತಿ ಡಾಕ್ಯುಮೆಂಟೇಶನ್ ಮಾಡಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು, ಎಲ್ಲವನ್ನು ಕಲಿಯಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಇವರು ಪ್ರಯತ್ನ ಮಾಡಿದಾಗ. ಯಾ ನಮ್ಗೇನಾಗುತ್ತೆ, ಭಯ ಆಗುತ್ತೆ, ಎಲ್ಲಿ ತಪ್ಪು ಮಾಡ್ಬಿಡ್ತೀನೋ, ಅಥವಾ ಎಲ್ಲಿ ನಾನು ಅತ್ಯಂತ ಆ ಒಂದು ಏನು ಕ್ವಾಲಿಟಿ ಇರೋದಿಲ್ಲ ನನ್ನ ಕೆಲಸದಲ್ಲಿ, ನಾನು ಬೇಕಾದ್ರೆ ಗುಣಮಟ್ಟ ಇರೋದಿಲ್ಲ, ಆ ರಿಸಲ್ಟ್ ಬರೋದೇ ಇರಬಹುದು ಅನ್ನೋ ಭಯದಿಂದ ನಾವು ಕೆಲವೊಮ್ಮೆ ಮಾಡ್ಲಿಕ್ಕೆ ಹೋಗಲ್ಲ. ಇವನ್ ಪಬ್ಲಿಕ್ ಸ್ಪೀಕಿಂಗು ಅಷ್ಟೇ, ಯಾರ ತರ ಮಾತಾಡ್ಬೇಕು ಅಂದ್ರೆ ಎಲ್ಲಿ ತಪ್ಪಾಗ್ಬಿಡ್ತೋ, ಜನ ಎಲ್ಲಿ ನಕ್ಬಿಡ್ತಾರೋ, ಅದೇ ಬರೋದು ನಮಗೆ. ನೋ, ನಗಲಿ, ಯಾಕೆ ನಗ್ತಾರೆ ಅಂತ ತಿಳ್ಕೊಳ್ಳೋಣ ವಿಚಾರ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ, ಹಾಗೆ ತಾನೇ ಕಲಿಯಕ್ ಸಾಧ್ಯ. ನಗ್ತಾರೆ, ಈ ವಿಚಾರಕ್ಕೆ ನಗ್ತಾರೆ, ಆ ವ್ಯಕ್ತಿ ಇಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರೋದು, ಮುಂದಕ್ಕೆ ಹೋಗೋದಿಲ್ಲ, ಗಾಡಿನೇ ಸ್ಟಾರ್ಟ್ ಮಾಡಲ್ಲ.
ಗಾಡಿ ಸ್ಟಾರ್ಟ್ ಮಾಡೋದು ತಾನೇ ಗೊತ್ತಾಗುತ್ತೆ ಏನ್ ಹಂಪಿದೆ, ಎಲ್ಲಿ ಬ್ರೇಕ್ ಹಾಕ್ಬೇಕು, ಎಲ್ಲಿ ತಿರುವುಗಳಿದಾವೆ ಅಂತ ಹೇಳಿ ಡೆಸ್ಟಿನೇಷನ್ ಹೋಗ್ಲಿಕ್ಕೆ. ಸೊ ಹಾಗಾಗಿ ಸ್ನೇಹಿತರೆ, ಇಮ್ಮಿಡಿಯೇಟ್ ಆಗಿ ಶುರು ಮಾಡಿ. ಫೀಡ್ಬ್ಯಾಕ್ ಬರ್ತಾನೆ ಇರುತ್ತೆ ಇಂಪ್ರೂವ್ಮೆಂಟ್ಗೆ. ಆ ಪ್ರೋಸೆಸ್ ಅಲ್ಲಿ ನಾವು ಕಲಿತಾ ಇರ್ತೀವಿ. ಕಲ್ತ್ಕೊಂಡು ನಾವು ನಮ್ಮ ಗುಣಮಟ್ಟವನ್ನ ಹೆಚ್ಚು ಮಾಡ್ಕೊಳ್ತಾ ಇರ್ತೀವಿ. ಇದು ಪಾರ್ಟ್ ಆಫ್ ದಿ ಪ್ರಾಸೆಸ್. ಓಕೆ. ಯಾ, ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಚಿಕನ್ ಸೂಪ್ ಫಾರ್ ದಿ ಸೋಲ್ ಅಂತ ಏನ್ ಹೇಳಿದ್ದಾರೆ. ಯಾವ ತರ ಒಂದು ಪುಸ್ತಕ, ಅದನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಮೂಲಕ ಸೇಲ್ ಮಾಡಿದ್ರೆ, ಬಲ್ಕ್ ಅಲ್ಲಿ ಸೇಲ್ ಮಾಡೋದು, ಒಬ್ಬೊಬ್ಬರೇ ಅಂಗಡಿನಲ್ಲಿ ಸೇಲ್ ಮಾಡೋದಕ್ಕಿಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರಿಗೆ ಜ್ಞಾನ ಬೇಕಾಗಿರೋದು, ಟ್ರೈನಿಂಗ್ ನೀಡೋದಕ್ಕೆ ಅವರ ಸದಸ್ಯರಿಗೆ. ಹಾಗಾಗಿ ಬೇಗ ಹೆಚ್ಚಿನ ಕಾಪಿಗಳನ್ನ ಸೇಲ್ ಮಾಡ್ಬೋದು ಅಂತ ಇವರಿಗೆ ಗೊತ್ತಿರುತ್ತೆ. ಬಟ್ ಹೇಗೆ ಹೋಗೋದು, ಹೇಗೆ ಅಪ್ರೋಚ್ ಮಾಡೋದು ಗೊತ್ತಿರಲ್ಲ. ಅದಕ್ಕೋಗಿ ಟ್ರೈನಿಂಗ್ ಪಡ್ಕೋಬೇಕಾಗುತ್ತೆ. ಬಟ್ ಅವ್ರು ನಿಲ್ಲಲ್ಲ, ಅದಕ್ಕೋಸ್ಕರ ಶುರು ಮಾಡ್ತಾರೆ ಕಾಲ್ಗಳು ಮಾಡೋದು. ಕೋಲ್ಡ್ ಕಾಲಿಂಗ್ ಅಂತ ಹೇಳ್ತಾರೆ. ಕೋಲ್ಡ್ ಕಾಲ್ ಅಂದ್ರೆ ಪರಿಚಯ ಇರಲ್ಲ, ಗೊತ್ತಿರಲ್ಲ, ಫೋನ್ ಮಾಡಬೇಕು ಅವ್ರಿಗೆ, ಈ ತರ ನಾನು ಪರಿಚಯ ಮಾಡಬೇಕು, ಈ ತರ ನನ್ನಲ್ಲಿ ಪುಸ್ತಕ ಇದೆ, ಖರೀದಿ ಮಾಡ್ತೀರಾ, ನಿಮ್ಮ ಏನೋ ಸದಸ್ಯರಿಗೆಲ್ಲ ಒಳ್ಳೇದಾಗತ್ತೆ, ಹಾಗೆ ಹೀಗೆ ಪ್ರೇರಣೆ ನೀಡುತ್ತೆ, ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ ಅಂತ. ಎಷ್ಟೊಂದು ಜನ ಬೇಡ ಅಂತಾರೆ, ಅದು ಪ್ರಯತ್ನ ಬಿಡಲ್ಲ. ಕೆಲವರು ಕರೆಕ್ಷನ್ಸ್ ಹೇಳ್ತಾರೆ, ಪುಸ್ತಕ ಈ ತರ ಇರ್ಬೇಕು, ಆ ತರ ಇರ್ಬೇಕು ಅಂತ, ಎಲ್ಲವನ್ನು ತಗೊಳ್ತಾರೆ. ಕೊನೆಗೊಂದಿನ ಒಂದು ಕಂಪನಿ ಬೇಕು ಅಂತ ಹೇಳುತ್ತೆ, ಹೆಚ್ಚು ಬಲ್ಕ್ ಆರ್ಡರ್ ಕೊಡ್ತಾರೆ. ಜೊತೆಗೆ ಅವ್ರು ಎಷ್ಟು ಪ್ರೇರಿತರಾಗಿರ್ತಾರೆ ಅಂತ ಹೇಳಿದ್ರೆ, ಇವರ ಪುಸ್ತಕದಿಂದ ಕೊನೆಗೆ ನೆಕ್ಸ್ಟ್ ಅವ್ರದ್ದು ಯಾವುದೇ ಒಂದು ಕಾರ್ಯಾಗಾರ ನಡೆದ್ರು ಇವ್ರನ್ನ ಸ್ಪೀಕರ್ ಆಗಿ ಕರೀತಾರೆ. ಹಾಗೆ ಹಾಗೆ ಇವ್ರಿಗೂ ಒಂದು ಅವಕಾಶ ಆಗತ್ತೆ ಬೆಳಿಗ್ಗೆ ಸ್ಪೀಕರ್ ಆಗಿ. ಓಕೆ ಸ್ನೇಹಿತರೆ, ಸೊ ಹೌ ಟು ಗೆಟ್ ಸ್ಟಾರ್ಟೆಡ್, ಹೇಗೆ ಸ್ಟಾರ್ಟ್ ಮಾಡೋದು ಎಲ್ಲ ಗೊತ್ತಿದೆ, ಹೇಗೆ ಸ್ಟಾರ್ಟ್ ಮಾಡೋದು. ಅದಕ್ಕೆ ಏನ್ಷಿಯಂಟ್ ಚೈನೀಸ್ ಪ್ರಾವರ್ಬ್ ಹೇಳುತ್ತೆ, ಹಳೆಯ ಒಂದು ಗಾದೆ, ಎ ಜರ್ನಿ ಆಫ್ 1000 miles ಮಸ್ಟ್ ಬಿಗಿನ್ ವಿತ್ 1 step. ಅಲ್ವಾ? 1000 ಮೈಲ್ ಇರಬಹುದು, ನನ್ನ ಪ್ರಯಾಣ ಶುರು ಮಾಡೋದು ಹೇಗೆ, ಒಂದು ಸ್ಟೆಪ್ ನಾನು ಇಟ್ರೇನೆ. 1000 ಮೈಲ್ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆಲ್ಲ, ಒಂದು ಸ್ಟೆಪ್ ನಾನು ಇಡಲೇಬೇಕು. ಯಾಕಂದ್ರೆ ನನ್ನ ಒಂದು ಯಶಸ್ಸು ಇದು, ನನ್ನ ಜೀವನ, ನನ್ನ ಕನಸು ನಾನು ಸಾಕಾರ ಮಾಡ್ಲಿಕ್ಕೆ ಹೊರಟಿರೋದು, ನನ್ನ ಗುರಿ ನಾನು ಅಚೀವ್ ಮಾಡ್ಲಿಕ್ಕೆ ಹೊರಟಿರೋದು, ಅದು ನನಗೆ ಲಾಭ ಅಲ್ವಾ? ಹಾಗಾಗಿ ಫಸ್ಟ್ ಒಂದು ಸ್ಟೆಪ್ ಇಡಬೇಕು. ಎಷ್ಟು ಅದ್ಭುತವಾಗಿದೆ ಅಲ್ವಾ ಸ್ನೇಹಿತರೆ? ಸೊ 64 ಪ್ರಿನ್ಸಿಪಲ್ಸ್, ಇದನ್ನ ನೀವು ಮಾಡ್ಲಿಕ್ಕೆ ಹೋದ್ರೆ ಕಲಿಕೆ ಇರುತ್ತೆ, ಮರುಕಲಿಕೆ ಇರುತ್ತೆ, ಪ್ರತಿಯೊಂದು ಒಳ್ಳೇದು. ಎಷ್ಟು ಸಾರಿ ನಾವು ಪದೇ ಪದೇ ಪುನರಾವರ್ತನೆ ಮಾಡ್ತಿರೋ ಅಷ್ಟು ಹೆಚ್ಚು ನಾವು ಅದರಲ್ಲಿ ಒಂದು ನೈಪುಣ್ಯತೆನ ಸಾಧಿಸ್ತೀವಿ, ಮತ್ತೆ ಗುಣಮಟ್ಟ ಹೆಚ್ಚಾಗುತ್ತೆ. ಅದರಿಂದ ನಮ್ಮ ಕ್ರಿಯೆಗಳಲ್ಲಿ ಹೆಚ್ಚಿನ ಒಂದು ಉನ್ನತ ಮಟ್ಟದ ಗುಣಮಟ್ಟ ಇರುತ್ತೆ. ಸೊ ಏನಾಗುತ್ತೆ, ನಮ್ಮ ಇನ್ಪುಟ್ ನಲ್ಲಿ ಡಿಫ್ರೆಂಟ್ ಆಗಿ ನಾವು ಮಾಡಿದಾಗ ಔಟ್ಪುಟ್ ಕೂಡ ಸಿಗ್ತಾ ಹೋಗುತ್ತೆ. ಅಂದ್ರೆ ಫಲಿತಾಂಶದಲ್ಲಿ ಕೂಡ ನಮ್ಗೆ ಬೇಕಾದಂತ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ವಾಪಸ್ ಹೋಗ್ಬೇಕು. ಡೇ 1 ಅಲ್ಲಿ ಏನ್ ಮಾಡಿದ್ವಿ, ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಿದ್ವಿ. ಹೇಗೆ, ಯಾವುದೇ ಘಟನೆಗಳು ನಮ್ಮ ಸುತ್ತಮುತ್ತ ನಡೆದರೆ, ಯಾವುದೇ ಘಟನೆಗಳು ಅದರಲ್ಲಿ ನಾನು ರೆಸ್ಪಾನ್ಸಿಬಿಲಿಟಿ ಹೇಗೆ ತೆಗೆದುಕೊಳ್ಳೋದು, ಇವೊಂದು ನನ್ನ ತಪ್ಪಿಲ್ಲ ಅಂದ್ರೂ ಸಹಿತ ಅದು ನನ್ನ ಪಾತ್ರ ಏನು ಅಂತ ಆ ಒಂದು ದೃಷ್ಟಿಕೋನವನ್ನ ನಾವು ಬೆಳೆಸ್ಕೋಬೇಕು ಅಂತ ನಾವು ಕಲ್ತ್ಕೊಂಡಿದ್ದೀವಲ್ಲ. ಅದರಿಂದನೇ ತಾನೇ ನಾವು ಏನು ಮಾಡ್ಬೋದು, ಆ ಸಿಚುವೇಶನ್ ಹೇಗೆ ಕಂಟ್ರೋಲ್ ಮಾಡೋದು, ನನ್ನ ಕಾಂಟ್ರಿಬ್ಯೂಷನ್ ಏನು ಅದರಲ್ಲಿ ಅಂತ ಹೇಳಿ ಅಲ್ಲಿಂದ ನಾವು ಶುರು ಮಾಡಿದ್ವಿ ನಮ್ಮ ಜರ್ನಿನ. ಮತ್ತೆ ಹೋಗಿ ಅದನ್ನ ನೋಡಿ ಹೇಗೆ 100% ರೆಸ್ಪಾನ್ಸಿಬಿಲಿಟಿ ನನ್ನ ಜೀವನಕ್ಕೆ ನಾನು ತಗೊಳ್ತೀನಿ ಅಂತ, ಆಗ ನಮಗೆ ಎಲ್ಲ ಅನಾವರಣಗೊಳ್ತಾ ಹೋಗುತ್ತೆ. ಏನೇನು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಸಿಗ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಜೀವನದ ಉದ್ದೇಶವನ್ನ ಕಂಡುಹಿಡ್ಕೊಳ್ಳೋದು, ಮತ್ತೆ ನಿಮ್ಗೆ ಏನು ಬೇಕು ಜೀವನದಲ್ಲಿ ಅದನ್ನು ಕೂಡ ನಾವು ಕಲ್ತಿದ್ದೀವಿ. ಅದ್ಯಾವುದೋ ಒಂದು ವಿಚಾರವನ್ನ ಕಂಡುಹಿಡ್ಕೊಂಡು ಅದಕ್ಕೆ ಸ್ಮಾರ್ಟ್ ಗೋಲ್ನ ಆಗಿ ಕನ್ವರ್ಟ್ ಮಾಡಿ, ಅಚೀವಬಲ್ ಗೋಲ್ಸ್ ಅಂದ್ರೆ ಸ್ಪೆಸಿಫಿಕ್, ಮೆಜರಬಲ್, ಅಚೀವಬಲ್, ರೀಸನಬಲ್ ಅಂಡ್ ಟೈಮ್ ಬೌಂಡೆಡ್ ಗೋಲ್ನ ಕನ್ವರ್ಟ್ ಮಾಡಿದಾಗ ನಾವು ನಮ್ಮ ಗುರಿಗಳನ್ನು ಸಾಧಿಸುವ ಪ್ರಾಬಬಿಲಿಟಿ, ಸಾಧ್ಯತೆ 99% ಆಗಿರುತ್ತೆ. ಇಲ್ಲ ಅಂದ್ರೆ ಸ್ಮಾರ್ಟ್ ಗೋಲಾಗಿ ಕನ್ವರ್ಟ್ ಮಾಡಲಿಲ್ಲ ಅಂದ್ರೆ ಕಷ್ಟ ಸಾಧ್ಯ. ಹಾಗಾಗಿ ಎಷ್ಟೊಂದು ಜನಕ್ಕೆ ಗುರಿಗಳನ್ನ ಇದುವರೆಗೂ ಸಾಧಿಸಕ್ಕಾಗ್ತಲ್ಲ. ಬರೀ ಜ್ಞಾನ ಇದೆ ಅಂದ್ರೂ ತಂತ್ರಗಳು ಗೊತ್ತಬೇಕು ಅಂದ್ರೆ ಆ ಟೆಕ್ನಿಕ್ಸ್, ಟೂಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದನ್ನು ಮಾಡಿ.
ಆಮೇಲೆ ಅಫರ್ಮೇಷನ್ಸ್ ಅದಕ್ಕೆ ಬೇಕಾಗಿರುವಂಥದ್ದು, ಅದನ್ನ ಸಾಧನೆ ಮಾಡ್ಬೇಕು, ನಾವು ರಿವೈರ್ ಮಾಡಬೇಕು, ಈಗಿರುವಂತಹ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡ್ಬೇಕು, ನಮ್ಮ ಹ್ಯಾಬಿಟ್ಗಳನ್ನ ಚೇಂಜ್ ಮಾಡಬೇಕು. ಈಗ ಎಷ್ಟೋ ಜನಕ್ಕೆ ಐ ಅಪ್ರಿಷಿಯೇಟ್, ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಕೂಡ 5:15 ಏನು ಶುರು ಮಾಡ್ತೀವಿ, ಅವ್ರಿಗೆ 8 ಗಂಟೆಗೆ ಎದ್ದೇಳ್ತಾರೆ, ಅವ್ರಿಗೆ 5 ಗಂಟೆಗೆ ಎದ್ದೇಳ್ತಾ ಇದ್ದಾರೆ. ಅದೇ ಒಂದು ಹ್ಯಾಬಿಟ್ ಚೇಂಜ್, ಅದೇ ಒಂದು ಮಹತ್ತರವಾದ ಬದಲಾವಣೆ, ಅದೇ ಒಂದು ಮ್ಯಾಜಿಕ್ ಅಲ್ವಾ? ಎಲ್ಲರಿಗೂ ಗೊತ್ತಿರೋ ತರ ಯಶಸ್ವಿ ವ್ಯಕ್ತಿಗಳು 5 ಗಂಟೆಗೆ ಎದ್ದೇಳೋದು, 5 ಗಂಟೆ ಮುಂಚೆ ಎದ್ದೇಳೋರೆ ಯಶಸ್ವಿ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇವತ್ತಿಗೆ. ಯಾಕಂದ್ರೆ ದೇ ವಾಂಟ್ ಟು ಕಮ್ ಔಟ್ ಆಫ್ ದೇರ್ ಕಂಫರ್ಟ್ ಝೋನ್. ಮೊದಲನೇ ಹೆಜ್ಜೆ ಏನು? ನನ್ಗೆ ಯಾವ್ದು ಕಷ್ಟ ಆಗ್ತಿದೆ ಅದನ್ನ ಮಾಡೋದೆ, ಆ ರಿಸ್ಕ್ ತಗೊಳ್ಳೋದೆ. ಯಾರು? ಯಶಸ್ವಿ ವ್ಯಕ್ತಿಗಳು ಮಾತ್ರ ಅದನ್ನ ಮಾಡ್ತಾರೆ. ಹಾ, ಸಾಮಾನ್ಯ ವ್ಯಕ್ತಿಗಳು ತಮ್ಮ ಜೀವನವನ್ನ ಏನು ಕ್ಷಣಿಕ ಸುಖಗಳಿಗಾಗಿ ಕಳೆದು ಬಿಟ್ಟು ನಂತರ ಯೋಚನೆ ಮಾಡೋದು, ಅಯ್ಯೋ ನಾನು ಆ ರೀತಿ ಮಾಡ್ಬೇಕಾಗಿತ್ತು, ಈ ರೀತಿ ಮಾಡ್ಬೇಕಾಗಿತ್ತು ಅಲ್ವಾ? ಸೊ ಹಾಗಾಗಿ ಈಚ್ ಅಂಡ್ ಎವ್ರಿ ಮೂಮೆಂಟ್ ಈಸ್ ಇಂಪಾರ್ಟೆಂಟ್. ನಿನ್ನೆ ಮಾಡಿದೀನಿ, ನಾನೇನು ಆಯ್ಕೆಗಳು ತೆಗೆದುಕೊಂಡಿದ್ದೀನಿ, ಅದರ ಫಲ ಇವತ್ತು ಅನುಭವಿಸ್ತಾ ಇದ್ದೀನಿ ಅಲ್ವಾ ಸ್ನೇಹಿತರೆ? ನನ್ನದೇ ಆಯ್ಕೆಗಳು. ಕೆಲವೊಮ್ಮೆ ಅನ್ನಿಸ್ಬೋದು ನನ್ನ ಕಂಟ್ರೋಲ್ ಇಲ್ಲ, ಐ ಅಗ್ರಿ. ಬಟ್ ಅದರಲ್ಲೂ ಕೂಡ ನಾನು ಯೋಚನೆ ಮಾಡಿದ್ರೆ ನನ್ನ ಫೇವರ್ ಹೇಗೆ ಮಾಡ್ಕೋಬಹುದು, ನನ್ನ ಫೇವರಬಲ್ ಆಗಿ, ನನಗೆ ಫೇವರ್ ಆಗಿ ಹೇಗೆ ಅದನ್ನ ಪರಿವರ್ತನೆ ಮಾಡ್ಬೋದು ಅನ್ನೋದು ನಮಗೆ ಆ ಜ್ಞಾನದ ಒಂದು ಕೊರತೆ ಇರುತ್ತೆ. ಈಗ ನಮಗದಿಲ್ಲ, ಎಲ್ಲ ತಂತ್ರಗಳನ್ನ ಕಲ್ತಿದೀವಿ ಸ್ನೇಹಿತರೆ. ಆದ್ರಿಂದ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ನೀವು ಆಲ್ರೆಡಿ ತುಂಬಾ ಜನ ಬಂದಿದ್ದೀರಾ, ಐ ಅಪ್ರಿಷಿಯೇಟ್ ದಟ್. ಬಟ್ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬರಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್ ಸಮಯ ಪರಿಪಾಲನೆ ಎಲ್ಲ ನಾವು ತುಂಬಾನೇ ಇಂಪ್ರೂವ್ಮೆಂಟ್ ಇದೆ. ಆ ಡೆಡಿಕೇಶನ್ ಎಲ್ಲದಲ್ಲೂ ಇಂಪ್ರೂವ್ಮೆಂಟ್ ಇದೆ. ನೋಡೋ ದೃಷ್ಟಿಕೋನದಲ್ಲಿ ಬದಲಾವಣೆ ಇದೆ. ಐ ಅಪ್ರಿಷಿಯೇಟ್. ಸೊ ಅದನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಯಾಕಂದ್ರೆ ಇಂಪ್ರೂವ್ಮೆಂಟ್ಗೆ ಕೊನೆ ಇಲ್ಲ ಅಲ್ವಾ? ಮತ್ತೆ ಆಕ್ಷನ್ ಪ್ರತಿದಿನ ಇರಬೇಕು. ನಾವು ಈ ಗುರಿ ಅಂದ್ರೆ ಗುರಿಗೆ ಪೂರಕವಾದಂತಹ ಅದನ್ನ ಸಣ್ಣ ಸಣ್ಣದಾಗಿ ಬ್ರೇಕ್ ಡೌನ್ ಮಾಡಿರ್ತೀವಿ, ಚಿಕ್ಕ ಚಿಕ್ಕ ಆಕ್ಷನ್ಗಳಾಗಿ. ಒಂದು ದೊಡ್ಡ ಗುರಿ ಹಣ ಸಂಪಾದನೆ ಅಂದ್ರೆ ಹಣ ಸಂಪಾದನೆ ಏನೇನ್ ಮಾಡ್ಬೇಕು ನಾನು ಅಂತ ಇರುತ್ತೆ ಗೊತ್ತಾ? ಸಣ್ಣ ಸಣ್ಣ, ಈಗ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂದ್ರೆ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಲ್ಲಿ ಈ ದಿನ ಏನ್ ಮಾಡ್ಬೇಕು, ನಾನು ಎಷ್ಟು ಜನ ಮಾತಾಡಿಸ್ಬೇಕು, ಎಷ್ಟು ಜನ ಸೇಲ್ ಮಾಡಕ್ ನಾನು ಅವ್ರನ್ನ ನಾನು ಜಾಯಿನ್ ಮಾಡಿಸ್ಬೇಕು, ಅಥವಾ ಎಷ್ಟು ಜನ ಪ್ರಾಡಕ್ಟ್ ನಾನು ಸೇಲ್ ಮಾಡಬೇಕು. ಅದು ಸಣ್ಣ ಸಣ್ಣ ಆಕ್ಷನ್ಗಳು, ಇದೆಲ್ಲ ಮಾಡ್ತೀವಿ. ಅದನ್ನ ಮಾಡಬೇಕು, ಅದನ್ನ ಮಾಡಿದ್ರೇನೆ ದೊಡ್ಡ ಗುರಿ ಸಾಧ್ಯ ಮಾಡೋದು. ಅದು ಎಕ್ಸಾಂಪಲ್ ಸ್ನೇಹಿತರು. ಸಂಬಂಧ ಹೆಚ್ಚು ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಪ್ರತಿದಿನ ನಾನು ಎಷ್ಟು ಚೆನ್ನಾಗಿ ಕೇಳ್ತೀನಿ, ಬೇರೆಯವರ ಬೇರೆಯವರ ಮಾತುಗಳಿಗೆ ನಾನು ವ್ಯಾಲ್ಯೂ ಹೇಗೆ ಮಾಡ್ತೀನಿ ಅಲ್ವಾ? ಅವ್ರ ಮಾತನ್ನ ಆಲಿಸ್ತೀನಿ, ಮತ್ತೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡ್ತೀನಿ. ನಾನು ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡ್ತೀನಿ. ಇದೆಲ್ಲ ಮ್ಯಾಟರ್ ಆಗಿದೆ. ಇವಾಗ ಪ್ರತಿಯೊಂದು ಕ್ಷಣ ಆ ಒಂದು ಚಾಲೆಂಜಸ್ ಏನ್ ಕ್ರಿಯೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಎಷ್ಟೊಂದು ಜನ ಹೇಳ್ತಾರೆ, ಅಯ್ಯೋ ನಾನು ಕಲಿತಾ ಇದ್ದೀನಿ, ಬಟ್ ಪದೇ ಪದೇ ಈ ತರನೇ ಆಗ್ತಿದೆ, ನನಗೆ ಈಚೆನೆ ಬರಕ್ ಆಗ್ತಿಲ್ಲ. ಸ್ನೇಹಿತರೆ, ಅದು ಒಂದು ಅವಕಾಶ, ಅಪಾರ್ಚುನಿಟಿ. ನಾನು ಸಾಲ ತಗೊಂಡಿದ್ದೀನಿ, ಮತ್ತೆ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಇನ್ನೊಂದು ಸಾಲ ತಗೊಳ್ಳೋಂಥದ್ದು. ಅಲ್ಲಿ ನಾನು ಕಲ್ತಿರೋದನ್ನ ಅಪ್ಲೈ ಮಾಡೋದಕ್ಕೊಂದು ಸುವರ್ಣ ಅವಕಾಶ ಅಲ್ವಾ? ನಾನು ರಿವೈರ್ ಮಾಡ್ಲಿಕ್ಕೆ, ನಾನು ವಿರುದ್ಧವಾಗಿ ಏನೋ ಮಾಡ್ಬೇಕು, ಈಗಲೇ ಮಾಡ್ಬೇಕು. ಸೊ ಆ ಚಾಲೆಂಜಸ್ ಬರಲೇಬೇಕು. ಬರದೇ ಇದ್ರೆ ತುಂಬಾ ಡಿಲೇ ಆಗುತ್ತೆ. ಇನ್ಫ್ಯಾಕ್ಟ್ ತುಂಬಾ ಜನಕ್ಕೆ ಅವಕಾಶಗಳು, ಚಾಲೆಂಜಸ್ ಬರ್ತಾ ಇದ್ರೆ ನಾನು ಬೇಗ ಬದಲಾಗಕ್ಕೆ ಸಾಧ್ಯ ಆಗೋದು. ಸರ್ ನೋ ಯಾ ಸೊ ಹಾಗಾಗಿ ಫೀಡ್ಬ್ಯಾಕ್ ತಗೊಳ್ಳೋದು, ಅದಕ್ಕೆ ಅದು ಬೆಲೆ ತೆರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ನಾನು ನಿದ್ದೆ ತ್ಯಾಗ ಮಾಡಲೇಬೇಕು. ಸ್ವಲ್ಪ ಆ 6 ಪ್ಯಾಕ್ ಬೇಕು ಅಂದ್ರೆ ನಾನು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಲೇಬೇಕು. ಸ್ಟ್ರೈನ್ ಆಗುತ್ತೆ, ನೋವು ಆಗುತ್ತೆ. ಅದಕ್ಕೆ ಬೇಕಾದಂತ ಬೆಲೆ ನಾವು ತೆರೋದಕ್ಕೆ ಸಿದ್ಧರಾಗಿರಬೇಕು. ಆಗ್ಲೇ ನಮಗೆ ಒಂದು ಬೇಕು ಅಂದ್ರೆ ಒಂದು ಕಳ್ಕೋಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಗೊಂದು ಗೊತ್ತಿರಬೇಕು, ನಮ್ಗೆ ಅದೆಷ್ಟು ಮುಖ್ಯ. ಅದು ಗುರಿನ ಸಾಧಿಸೋದಕ್ಕೆ ಈ ಸಣ್ಣ ಸಣ್ಣ ತ್ಯಾಗಗಳನ್ನ ನಾನು ಮಾಡಬಹುದಾ ಅಂತ ನಮಗೆ ಬಿಟ್ಟಿದ್ದದು. ನಾವು ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮುಖ್ಯವಾಗಿ ಆ ಮೊಮೆಂಟಮ್ನ ಸೃಷ್ಟಿ ಮಾಡಬೇಕು. ಆವೇಗ ಅಂತ ಹೇಳ್ತಾರೆ. ಏನ್ ಮೊಮೆಂಟಮ್ ಅಂದ್ರೆ, ಈಗ 64 ದಿನಗಳ ಕಾಲ ನಾವು ಏನ್ ಮಾಡ್ತೀವಿ, ಅದು ಮೊಮೆಂಟಮ್ ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಲ್ವಾ? ಒಂದಿನ ಆದ್ಮೇಲೆ ಇನ್ನೊಂದು ತಂತ್ರ, ನೆಕ್ಸ್ಟ್ ತಂತ್ರ ಏನ್ ಕಲಿಯೋಣ, ನೆಕ್ಸ್ಟ್ ತಂತ್ರ ಏನ್ ಕಲಿಯೋಣ ಅನ್ನೋ ಉತ್ಸಾಹ, ಮತ್ತೆ ಒಂದು ಸ್ಫೂರ್ತಿಯ, ಒಂದು ಪ್ರೇರಣೆಯಾದಂತಹ ಒಂದು ವಾತಾವರಣ, ಒಂದು ಕಲಿಕೆ ಎಲ್ಲ ಇರುತ್ತಲ್ವಾ? ಇದನ್ನೇ ಮುಂದೆನೂ ಕಂಟಿನ್ಯೂ ಮಾಡಬೇಕು. ಅದು ಮುಖ್ಯ. ಯಾಕಂದ್ರೆ ಬಾಹ್ಯ ಪ್ರೇರಣೆ ಮನುಷ್ಯನಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ರೆ ನಾನು 5 ಕಿಲೋಮೀಟರ್ 10 ಕಿಲೋಮೀಟರ್ 1 ತಿಂಗಳಲ್ಲಿ ಓಡುವಷ್ಟು ಸಬಲನಾಗ್ತೀನಿ. ಒಬ್ಬ ಸ್ನೇಹಿತ ನನ್ನ ಜೊತೆ ನಾ ಮೋಟಿವೇಟ್ ಮಾಡ್ಕೊಂಡು ಆ ಪರಿಸರ ನಿರ್ಮಾಣ ಮಾಡಿದ್ರೆ ಅಲ್ವಾ? ನಮ್ಗೆಲ್ಲ ಗೊತ್ತಿದೆ ಅದು. ಒಬ್ಬನೇ ಸೆಲ್ಫ್ ಮೋಟಿವೇಶನ್ ಇಸ್ ಎ ಪ್ರಾಬ್ಲಮ್. ನಾನು ಇವೆಲ್ಲ ಗೊತ್ತು, ಇವತ್ತೇನು ಕ್ಲಾಸಸ್ ಇಲ್ಲ, ಇವತ್ತಿಂದ ನಡೆಯೋದಿಲ್ಲ, ಏನ್ ಮಾಡ್ತೀನಿ ಮಲಗಿರುವಾಗ ಯೋಚನೆ ಮಾಡಿ. ನಮ್ಮ ಮನಸ್ಸು ಹೇಳುತ್ತೆ, ಏಯ್ ಸ್ವಲ್ಪ ಹೊತ್ತು ಮಲಗು, ಅರ್ಧ ಗಂಟೆ ಮಲಗು, 10 ನಿಮಿಷ ನಡೆಯುತ್ತೆ.
ಆಮೇಲೆ ಮಾಡೋ ನಡೆಯುತ್ತೆ. ಸೊ ಸ್ನೇಹಿತರೆ, ಏನಾಗ್ತಿದೆ ಅಲ್ಲಿ, ಆಮೇಲೆ ಮಲಗ್ತೀವಿ, ಆಮೇಲೆ ಸಮಯ ಸಿಗಲ್ಲ, ಬೇರೆ ಏನೋ ಆಕ್ಟಿವಿಟಿ ಇದೆ, ಇದು ಬಿಟ್ಬಿಡ್ತೀವಿ. ಆವೇಗ ಮಿಸ್ ಆಗತ್ತೆ ಸ್ನೇಹಿತರೆ. ಆ ಮೊಮೆಂಟಮ್ ತುಂಬಾನೇ ಮುಖ್ಯ. ಒಂದೊಂದು ಸ್ಟೆಪ್ ಹೋಗ್ತಾ 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 ಇದೀವಿ, ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದನ್ನ ನಾವು ಮೊಮೆಂಟಮ್ ನಲ್ಲಿ ಇರಬೇಕು, ಅದನ್ನ ಮೇಂಟೈನ್ ಮಾಡಬೇಕು, ಅಲ್ವಾ? ಸೊ ಮತ್ತೆ ನಿಮ್ಮ ಲಿಮಿಟಿಂಗ್ ಬಿಲೀಫ್ ಮೇಲೆ ಟ್ರಾನ್ಸ್ಫರ್ ವರ್ಕ್ ಮಾಡಬೇಕು. ಇನ್ನೇನಾದ್ರು ಇದ್ರೆ ಅದನ್ನೆಲ್ಲ ಮೊನ್ನೆ ಸೆಷನ್ಸ್ ಅಲ್ಲಿ ಮಾಡಿಸಿದೀವಿ. ಯಾ ಮೇ ಬಿ ನಮ್ಮ ರೆಗ್ಯುಲರ್ ಸೆಷನ್ಸ್ ಅಲ್ಲಿ ಎಸ್, ಒಂದು ಆ ಆಕ್ಟಿವಿಟಿ ಮಾಡಿಸಿದೀವಿ. ಅದನ್ನ ಮಾಡಬೇಕು, ಪ್ರಾಕ್ಟಿಕಲ್ ಟೂಲ್ಸ್ ಟೆಕ್ನಿಕ್ಸ್ ಇಟ್ಕೊಂಡು. ಒಂದು ಹ್ಯಾಬಿಟ್ ನ ತಗೋಬೇಕು, ಒಳ್ಳೆ ಹ್ಯಾಬಿಟ್ ನ, ಕೆಟ್ಟ ಹ್ಯಾಬಿಟ್ ನ ಚೇಂಜ್ ಮಾಡಿ ಒಳ್ಳೆ ಹ್ಯಾಬಿಟ್ ನನಗೆ ಅನುಕೂಲ ಆಗೋ ತರ, ನನ್ನ ಗುರಿನ ಸಾಧಿಸಕ್ಕೆ ನನಗೆ ಬೇಕಾಗಿರುವಂತ ಆ ಒಂದೇ ಒಳ್ಳೆ ಹ್ಯಾಬಿಟ್ ಯಾವುದು, ಅಭ್ಯಾಸನ ಮಾಡ್ಕೋಬೇಕು. ಯಾ ಆ ಒಂದು ಪೇಷನ್ಸ್, ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್, ಆ ಒಂದು ಲಿಸನಿಂಗ್ ಸ್ಕಿಲ್, ಆ ಒಂದು ಹಣ ಗಳಿಸೋಕ್ಕೆ ನಾನು ಕಸ್ಟಮರ್ಗೆ ಕಾಲ್ ಮಾಡುವಂಥದ್ದು, ಪ್ರತಿದಿನ ಫೀಡ್ಬ್ಯಾಕ್ ತಗೊಳ್ಳೋದು, ಏನೋ ಒಂದು ಹೊಸ ಅಭ್ಯಾಸವಾಗಿ ನಾವು ರೂಪಿಸ್ಕೋಬೇಕು. ಮತ್ತೆ ಒಂದು ಪುಸ್ತಕ ನಾಲಾರ್ಜನೆ ಮಾಡ್ಕೋಬೇಕು, ನಾನಾರ್ಜನೆ ಇರಬೇಕು ಸ್ನೇಹಿತರೆ. ಆ ಒಂದು ಪುಸ್ತಕ ಓದೋದು, ಆ ಒಂದು ಆಡಿಯೋ ಕೇಳೋದು, ಮೋಟಿವೇಶನ್ ಸ್ಪೀಕ್, ಆ ಒಂದು ನಮಗೆ ಬೇಕಾಗಿರುವಂತಹ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತಹ ಮಾಹಿತಿ ಸಿಗುವಂತಹ ವಿಚಾರಗಳನ್ನ ನೋಡೋದು, ಕೇಳೋದು, ತಿಳ್ಕೊಳ್ಳೋದು, ಮಾಡುವಂಥದ್ದು, ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಜೊತೆಗೆ ಅಟ್ ದಿ ಸೇಮ್ ಟೈಮ್, ಯಾ ಇದನ್ನ ಡೈಲಿ ಮಾಡ್ತಾ ಇರ್ತೀವಿ, ಬಟ್ ಡೈಲಿ ಮಾಡ್ತಾ ಇದೀವಿ ಅಂದ್ರೆ RR ಡೇ, ಏನದು ರೆಸ್ಟ್ ಅಂಡ್ ರಿಕ್ರಿಯೇಷನ್ ಡೇ, ನಮ್ಮದೇ ಆದಂತಹ ವಿಶ್ರಾಂತಿ ಮತ್ತು ಮನರಂಜನೆ ದಿನಗಳನ್ನ ನೀವು ತಗೋಬಹುದು. ಒಂದಿನ ಇರುತ್ತಲ್ವಾ ವಾರದಲ್ಲಿ, ಅದರಲ್ಲಿ ಇದೆಲ್ಲ ಮಾಡ್ಬೇಕು ಅಂತಿಲ್ಲ. ಆ ದಿನ ನೀವು ರೆಸ್ಟ್ ತಗೋಬೇಕು. ವಾರದಲ್ಲಿ ಒಂದಿನ, 3 ತಿಂಗಳಿಗೆ 3 ದಿನ, 4 ದಿನ ವೆಕೇಶನ್ ಫ್ಯಾಮಿಲಿ ಜೊತೆ, ಅದು ಕೂಡ ಅಟ್ ದಿ ಸೇಮ್ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಸೊ ನಾವೆರಡೂ ಮಾಡ್ಬೇಕು. ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋ ಶಕ್ತಿ ನಮಗೆ ಇದೆ ಆಕ್ಚುಲಿ, ಅಲ್ವಾ? ಅದಕ್ಕೆ ಬೇಕಾಗಿದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಎನ್ರೋಲ್ ಮಾಡ್ಕೋಬಹುದು. ನಮ್ಗೆ ಹೇಗೆ ಗೊತ್ತಾಗ್ತಾ ಇಲ್ಲ, ನಮ್ಗೆಲ್ಲ ಗೊತ್ತಾಗ್ತಿದೆ, ಆದ್ರೆ ಮನ್ಸು ಒಂಥರ ಆಗ್ಬಿಡುತ್ತೆ, ಮತ್ತೆ ಅಲ್ಲಿಗೆ ಹೋಗ್ಬಿಡುತ್ತೆ, ಅದನ್ನ ವಾಪಸ್ ತರಬೇಕು. ಎಷ್ಟೊಂದು ಜನ ಸಮಸ್ಯೆ. ಯಾ ಅವಾಗ ನಮ್ಗೇನು ಟ್ರೈನಿಂಗ್ ಬೇಕಾ? ಪರ್ಸನಾಲಿಟಿ ಡೆವಲಪ್ಮೆಂಟ್, ಏನು ವ್ಯಕ್ತಿತ್ವ ವಿಕಸನ ತರಗತಿಗಳು ತುಂಬಾ ಕಡೆ ಇದೆ, ಅದನ್ನ ನಾವು ಪಡ್ಕೋಬೇಕು. ಒಂದು ಗುರಿ ಕಡೆ ಗಮನ ಇರಬೇಕು. ಅದಕ್ಕೆ ಏನೇನ್ ಬೇಕು ಸ್ಕಿಲ್ ಸೆಟ್ಸ್, ಅದನ್ನ ನಾವು ತಗೋಬೇಕಾಗುತ್ತೆ ಸ್ನೇಹಿತರೆ. ಫೈನಲಿ ಏನ್ ಮಾಡ್ತೀವಿ? ವರ್ಕ್ ಆನ್ ಮನಿ ಕಾನ್ಶಿಯಸ್ನೆಸ್. ಈಗ ನಾವು ಏನ್ ಮಾಡಿದ್ವಿ ಕಳೆದ 6-7 ದಿನಗಳಿಂದ, ಯಾ ದುಡ್ಡು, ಮನಿನ ಹೇಗೆ ಹ್ಯಾಂಡಲ್ ಮಾಡೋದು, ಮನಿನ ಹೇಗೆ ಅಟ್ರಾಕ್ಟ್ ಮಾಡೋದು, ಹೇಗೆ ಎಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಮನಿ ಮನಿಗೋಸ್ಕರ ನಾವು ಕೆಲಸ ಮಾಡೋದು, ದುಡ್ಡುಗೋಸ್ಕರ ಕೆಲಸ ಮಾಡೋದಲ್ಲ, ಅಲ್ವಾ? ದುಡ್ಡನ್ನ ಬಳಸಿ ಹೇಗೆ ದುಡ್ಡು ಮಾಡೋದು ಅಂತ ಗೊತ್ತಿರಬೇಕು. ದುಡ್ಡು ನಮಗೋಸ್ಕರ ಕೆಲಸ ಮಾಡಬೇಕು, ಅದನ್ನ ನಾವು ಕಲ್ತ್ಕೊಂಡಿದೀವಿ. ದುಡ್ಡುಗೋಸ್ಕರ ದುಡ್ಡು ಬರಬೇಕು, ಸಂಬಳ ಬರಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಈ ಬಿಸ್ನೆಸ್ ಮಾಡ್ಲೇಬೇಕಪ್ಪ, ಹಣ ಬೇಕು, ಮನೆಗೆಲ್ಲ ಬೇಕು, ಖರ್ಚು ವೆಚ್ಚ, ಸಾಲ ಸೋಲ, ಆ ಮನೋಭಾವನೆ ಬರ್ಬೇಕೀಗ ನಾವು, ಅಲ್ವಾ? ದುಡ್ಡು ನಮಗೋಸ್ಕರ ಕೆಲಸ ಮಾಡ್ಬೇಕು. ಯಾ ಇರ್ ವಂಡರ್ಫುಲ್ ಬುಕ್ ಕಾಲ್ಡ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ನೋಡಿ, ಓದಿ ಸಮಯ ಸಿಕ್ಕಾಗ ನಿಮ್ಗೆ ಅದು ಅಗಾಧವಾದಂತಹ ಜ್ಞಾನ ಸಿಗುತ್ತೆ. ದುಡ್ಡು ಬಗ್ಗೆ ಇರುವಂತ ಮಿತ್ತೆಲ್ಲ ಹೋಗ್ಬಿಡುತ್ತೆ. ನೀವು ಖಂಡಿತವಾಗ್ಲೂ ಒಳ್ಳೆ ದುಡ್ಡನ್ನ ಅಟ್ರಾಕ್ಟ್ ಮಾಡ್ತೀರಾ. ಯಾ ಸೊ ಅವಾಗ ಏನ್ ಮಾಡೋದು? ನಾವು ಬೇರೆಯವರಿಗೆ ಕೊಡುವಂಥದ್ದು, ಸೇವೆ ಮಾಡುವಂಥದ್ದು ಹೇಗೆ, ಕೊಟ್ಟರೆ ನಮ್ಗೆ ಹೆಂಗ್ ವಾಪಸ್ ಕೊಡುತ್ತೆ ಯೂನಿವರ್ಸ್, ಅದನ್ನು ಕೂಡ ನಾವು ಕಲ್ತ್ಕೊಂಡಿದ್ದೀವಿ. ಮತ್ತೆ ಸ್ವಯಂ ಸೇವೆ, ವಾಲಂಟರಿ ಮಾಡುವಂಥದ್ದು, ನೆನ್ನೆ ಕಲ್ತ್ವಿ. ಬೇರೆಯವರಿಗೆ ಹೇಗೆ ಕೊಡೋಬೇಕು, ಕೊಟ್ಟಾಗ ನಮಗೆ ಅದು ದುಪ್ಪಟ್ಟು 10 ಪಟ್ಟು ವಾಪಸ್ ಬರುತ್ತೆ. ನಮ್ಗೆ ಇದೊಂಥರ ನಿಜಾನ ಸುಳ್ಳ ಅಂತ ಅನಿಸ್ಬೋದು ಸ್ನೇಹಿತರೆ, ಬಟ್ ವೆನ್ ವಿ ಸ್ಟಾರ್ಟ್ ಡೂಯಿಂಗ್ ಇಟ್, ವಿ ನೋ ದ ರಿಸಲ್ಟ್. ವಂಡರ್ಫುಲ್ ರಿಸಲ್ಟ್ ವಿ ಆರ್ ಗೋಯಿಂಗ್ ಟು ಗೆಟ್. ತುಂಬಾ ಮಿರಾಕ್ಯುಲಸ್ ಆಗಿ ನಮ್ಮ ಘಟನೆಗಳು ನಮ್ಮ ಸುತ್ತಮುತ್ತ ಜರುಗುತ್ತೆ. ದುಡ್ಡು ನಾವು ಅಟ್ರಾಕ್ಟ್ ಮಾಡ್ತೀವಿ. ಯಾ ಸೊ ಇನ್ವೆಸ್ಟ್ ಮಾಡಬೇಕು, ಬೇರೆಯವರು ಕೊಡಬೇಕು, ಸರ್ವಿಸ್ ಮಾಡಬೇಕು, ಈ ಜ್ಞಾನಗಳನ್ನ ನಾವು ಕಲ್ತ್ಕೊಂಡಿದೀವಿ, ಮಾಡಬೇಕು. ಸೊ ಲಿಟ್ಲ್ ಪ್ರೋಗ್ರೆಸ್ ಎವ್ರಿ ಡೇ ಈ ಸಜೆಷನ್. ಪ್ರತಿದಿನ ಒಂದು 0.01% ಆದ್ರೂ ಮುಂದೆ ಹೋಗ್ಬೇಕು, ನಿನ್ನೆಗಿಂತ ಬೆಟರ್ ಆಗಿದೆ. ಇಲ್ಲ, ಸೇಮ್ ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ ಅದು ಕಾಪಿ ಪೇಸ್ಟ್ ಅಷ್ಟೇ ನಾವು ಮಾಡ್ತಾ ಇದ್ದೀವಿ. ಬೇರೆ ಏನು ವಿಚಿತ್ರವಾಗಿ ವಿಭಿನ್ನವಾಗಿ ಏನು ಮಾಡ್ತಾ ಇಲ್ಲ, ಜಸ್ಟ್ ಕಾಪಿ ಪೇಸ್ಟ್. ಅವ್ರದ್ದೇನಿದೆ ಪ್ರಾಕ್ಟೀಸ್, ಏನಿದೆ ಅವ್ರು ಹೇಗೆ ನಡ್ಕೊಳ್ತಾರೆ, ನಡವಳಿಕೆ ಅದನ್ನೇನಿದೆ, ಅವ್ರ ಮನಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ, ಯಾ ಅವ್ರ ಹೇಗೆ ಗೋಲ್ ಸೆಟ್ ಮಾಡ್ತಾರೆ, ಅವ್ರ ಹೇಗೆ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆ, ಅದನ್ನೆಲ್ಲ ನಾವು ತಂತ್ರಗಳನ್ನಾಗಿ ಈಗ ಕಲ್ತಿದ್ದೀವಿ. ಅದನ್ನೇ ಮಾಡಬೇಕು. ಅಫ್ಕೋರ್ಸ್ ಬರೋವಾರ ತಿಂಗಳೇ ಆಗ್ಬಿಡುತ್ತಾ, ಬರೋವಾರ ಆಗ್ಬಿಡುತ್ತಾ, ಇಲ್ಲ 3 ತಿಂಗಳಾಗಿದೆ ಇನ್ನೂ ಆಗಿಲ್ಲ, ನೋ, ಇಟ್ ವೋಂಟ್ ವರ್ಕ್ ಇನ್ ದಟ್ ವೇ. ಯಾಕಂದ್ರೆ ನಾವು ನಮ್ಮ ಇಷ್ಟು ವರ್ಷ ಇರುವಂತ ಸುಪ್ತ ಮನಸ್ಸನ್ನ
ರೀಪ್ರೋಗ್ರಾಮ್ ಮಾಡಬೇಕು. ನಾವು ರೀಪ್ರೋಗ್ರಾಮ್ ಮಾಡಿದ್ರೆ ನಾವು ಕಮಾಂಡ್ ಕೊಟ್ರೆ ಡಿಫ್ರೆಂಟ್ ಏನು ಪ್ರೋಗ್ರಾಮ್ ರನ್ ಆಗಕ್ ಸಾಧ್ಯ ಅಲ್ವಾ. ಇಷ್ಟು ದಿನ ಮೂಸಂಬಿ ಜ್ಯೂಸ್ ಹಿಂಡ್ತಾ ಇದ್ರೆ ಮೂಸಂಬಿ ಜ್ಯೂಸೇ ಬರೋದು, ಮೂಸಂಬಿ ಇದ್ರೆ ಆಪಲ್ ಇಟ್ಕೊಂಡ್ರೆ ಆಪಲ್ ಜ್ಯೂಸ್ ಬರುತ್ತೆ. ಹಾಗಾಗಿ ಇಮ್ಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ ಅಂತಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗತ್ತೆ. ಯಾಕಂದ್ರೆ ಹ್ಯಾಬಿಟ್ ಫಾರ್ಮಿಂಗ್ ಆಗ್ಬೇಕಲ್ವಾ ಸ್ನೇಹಿತರೆ. ಇಟ್ ಟೇಕ್ಸ್ ಇಟ್ಸ್ ಸ್ವೀಟ್ ಟೈಮ್. ಬಟ್ ಎಷ್ಟು ಬೇಗ ನಾವು ಎಷ್ಟು ಶಿಸ್ತಿನಿಂದ ಇದನ್ನೆಲ್ಲ ಮಾಡ್ತೀವಿ, ನಿರಂತರತೆಯನ್ನ ಕಾಪಾಡ್ಕೋತೀವಿ, ಎಷ್ಟು ತೀವ್ರತೆ ನಮ್ಮಲ್ಲಿದೆ, ಎಷ್ಟು ಒಂದು ಬರ್ನಿಂಗ್ ಡಿಸೈರ್ ಇದೆ, ಯಾ ಆ ಇಂಟೆನ್ಸಿಟಿ ಇದೆ, ಅದರ ಮೇಲೆ ನಮಗೆ ರಿಸಲ್ಟ್ ಬೇಗ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಪ್ರಿಸಿಷನ್ ಎಫೆಕ್ಟ್ ಅಂತ ಪೂರ್ವಭಾವಿ ತಯಾರಿ ಏನ್ ಮಾಡ್ಬೇಕು, ಏನ್ ತಯಾರಿ ಮಾಡ್ಕೋಬೇಕು. ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್ ಇನ್ ದಿ ಸರ್ವಿಸ್ ಆಫ್ ಹ್ಯುಮ್ಯಾನಿಟಿ. ಈಗ ನಾವು ಮಾಡ್ತಾ ಇರೋದು ಕೆಲಸ ಬರೀ ನಮಗೋಸ್ಕರ ಅಲ್ಲ. ನಾವೊಂದು ಬಿಸ್ನೆಸ್ ಡೆವಲಪ್ ಮಾಡಿದ್ರೆ ನಾವು 10 ಜನಕ್ಕೆ ಕೆಲಸ ಕೊಡ್ತೀವಿ ಸರ್. ನಾವೊಂದು ಸೇವೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಲಾಭ ಆಗುತ್ತೆ ಸರ್. ನಾವೊಂದು ಮನೆಯಲ್ಲಿ ಸಂಬಂಧ ಉತ್ತಮ ಮಟ್ಟಕ್ಕೆ ಇಟ್ಟುಕೊಂಡ್ರು ಸಹಿತ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ. ಹೇಗೆ ನಾವು ಮುಂದಿನ ಏನು ಉಜ್ವಲವಾದಂತಹ ಪ್ರತಿಭೆಗಳನ್ನು ಸೃಷ್ಟಿ ಮಾಡ್ತೀವಿ, ಒಳ್ಳೆಯ ಸಿಟಿಸನ್ಸ್ನ ಪ್ರಜೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ಭವಿಷ್ಯಕ್ಕೆ. ಆ ವ್ಯಾಲ್ಯೂ ಸಿಸ್ಟಮ್ ಕೊಡ್ತಾ ಇದ್ದೀವಿ. ಆ ವ್ಯಾಲ್ಯೂ ಸಿಸ್ಟಮ್, ಆ ಒಳ್ಳೆಯ ಗುಣಗಳು ಅವರನ್ನ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡಿದಾಗ ಅವರು 4 ಜನಕ್ಕೆ ಅದನ್ನ ಹಂಚ್ಬಹುದು, ಅಥವಾ ನಮ್ಮ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಬಹುದು. ಯಾವುದೋ ಒಂದು ಬಿಸ್ನೆಸ್ ಮಾಡಿ, ಯಾವುದೋ ಒಂದು ಪ್ರೊಫೆಷನ್ ಮಾಡಿ. ಸರ್ ಬರೀ ನಮ್ಮ ಮಕ್ಕಳಲ್ಲ, ನಮ್ಮ ಜವಾಬ್ದಾರಿ ಇಡೀ ಹ್ಯುಮ್ಯಾನಿಟಿ, ಇಡೀ ಪ್ರಪಂಚದ ಭವಿಷ್ಯ. ಒಬ್ಬ ಒಳ್ಳೆ ಸೈಂಟಿಸ್ಟ್ ಆಗ್ಬಿಟ್ಟ, ಏನೋ ಕಂಡಿಡ್ದ ಅಂದ್ರೆ ಎಷ್ಟು ಜನಕ್ಕೆ ಲಾಭ. ಇವತ್ತು ಎಷ್ಟೋ ಜನ ಸೈಂಟಿಸ್ಟ್ ಮಾಡಿರುವಂತಹ ಒಂದು ರಿಸರ್ಚ್ಗೆ, ಯಾ ಇನ್ವೆನ್ಷನ್ಸ್ಗಳಿಗೆ, ಅನ್ವೇಷಣೆಗಳಿಗೆ, ಮತ್ತೆ ಈಗೇನ್ ಕಂಡಿಡಿದಾರೆ ಅದರ ಫಲ ನಾವು ಇವತ್ತು ಅನುಭವಿಸ್ತಾ ಇದೀವಿ. ಇವತ್ತು ನಾವು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದೀವಿ, ಝೂಮ್ ಅಲ್ಲಿ, ನೀವು ನನ್ನ ಮಾತು ಕೇಳ್ತಿದ್ದೀರ ಅಂದ್ರೆ ಯಾರೋ ಬರೋ ಸೈಂಟಿಸ್ಟ್ಗಳು ಕಂಡಿಡಿದಿರುವಂಥದ್ದು ಅಲ್ವಾ. ಸೊ ಅದರ ಲಾಭ ಎಷ್ಟಿದೆ, ಅಗಾಧವಾಗಿದೆ ಪ್ರಪಂಚದಲ್ಲಿ. ಹಾಗಾಗಿ ನಮ್ಗೆ ಆ ಜವಾಬ್ದಾರಿ ಇರುತ್ತೆ. ಇಡೀ ಮನುಕುಲಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ. ಓಕೆ. ಸೊ ಚಿಕನ್ ಸೂಪ್ ಫಾರ್ ದಿ ಸೋಲ್ ಬಿಕಮ್ ಹೌಸ್ ಹೋಲ್ಡ್. ಈಗ ಅವರು ಹೇಳ್ತಾರೆ, ಒಂದು ಎಕ್ಸಾಂಪಲ್ ಅವ್ರದೇ ಕೊಡ್ತಾರೆ. ಚಿಕನ್ ಸೂಪ್ ಫಾರ್ ದಿ ಸೋಲ್ ಎಂಬ ಸೀರೀಸ್ ಏನಿದೆ, ಪುಸ್ತಕ ಸೀರೀಸ್, ಮೋಟಿವೇಶನ್ ನೀಡುವಂಥದ್ದು ಮನೆ ಮಾತಾಗಿದೆ. ಎಲ್ಲಿ? ನಾರ್ತ್ ಅಮೆರಿಕಾದಲ್ಲಿ. ಯಾರು ಕೇಳಿದ್ರು ಚಿಕನ್ ಸೂಪ್ ಫಾರ್ ದಿ ಸೋಲ್ ಗೊತ್ತು. ಆ ಮಟ್ಟಿಗೆ ಜನ ಅದರ ಲಾಭ ಪಡ್ಕೊಂಡಿದ್ದಾರೆ, ಅದನ್ನ ಪ್ರೇರಣೆ ಹೊಂದಿದ್ದಾರೆ. ಈಗ ನಮ್ಮಲ್ಲಿ ಹೆಂಗೆ ಕರ್ನಾಟಕದಲ್ಲಿ ತುಷಾರ ಅಂತ ಒಂದು ಪತ್ರಿಕೆ ಇತ್ತು, ಮಂಗಳ, ಮಯೂರ, ಗೊತ್ತಿಲ್ಲ, ಹೌ ಮೆನಿ ಆಫ್ ಯು ರಿಮೆಂಬರ್ ದಟ್ ಅಂತ. ಆಗ ಆ ರೀತಿ ಗೃಹಶೋಭಾ ಸಮಥಿಂಗ್ ಲೈಕ್ ದಟ್, ಇವಾಗ ಇದೆಲ್ಲ ಗೊತ್ತಿಲ್ಲ. ಆಗ ಸೊ ಮಂಗಳ, ವಾಡೆವರ್, ಆ ರೀತಿ ಮನೆ ಮಾತು ಅಂದ್ರೆ ಪ್ರೇರಣೆ ನೀಡೋದ್ರಲ್ಲಿ. ಅದರಿಂದ ಮನೆ ಮಾತು ಅಂದ್ರೆ ಏನರ್ಥ? ಅದರ್ಥ ಎಷ್ಟೊಂದು ಜನ ಅದನ್ನು ಓದಿದ್ದಾರೆ ಅಂತ ಅರ್ಥ. ಎಷ್ಟೊಂದು ಜನ ಓದಿದ್ದಾರೆ ಅಂತ ಏನರ್ಥ? ಅದ್ರಲ್ಲಿ ಎಷ್ಟೊಂದು ಜನಕ್ಕೆ ಅದ್ರ ಲಾಭ ಆಗಿದೆ ಅಂತ ಅರ್ಥ. ಎಷ್ಟೊಂದು ಜನ ಯಶಸ್ವಿ ವ್ಯಕ್ತಿಗಳಾಗಿದೆ ಅಂತ ಅರ್ಥ ಅಲ್ವಾ. ಇವ್ರು ಮಾಡಿರೋ ಒಂದು ಕೆಲಸಕ್ಕೆ ಇವತ್ತಿಗೂ 8 ಮಿಲಿಯನ್ ಗಟ್ಟಲೆ ಪುಸ್ತಕ ಮಾರಾಟ ಆಗಿದೆ ಅಂದ್ರೆ ಅದರಲ್ಲಿ 1 ಮಿಲಿಯನ್ ಉದ್ಧಾರ ಆಗಿರಲ್ವಾ? ಖಂಡಿತ ಆಗಿರ್ತಾರೆ. ಅವ್ರ ಜೀವನನೇ ಉಲ್ಟಾ ಆಗ್ಬಿಟ್ಟಿರುತ್ತೆ, ಎಲ್ಲಿಂದ ಎಲ್ಲೋ ಹೋಗ್ಬಿಟ್ಟಿರ್ತಾರೆ ಅಲ್ವಾ, ಈ ಪ್ರೇರಣೆಯಿಂದ, ಈ ಜ್ಞಾನದಿಂದ. ಎಸ್. ಅದೇ ರೀತಿ ಡೇವ್ ಲಿಂಗರ್ ಅಂತ ಹೇಳ್ತಾರೆ, ಅವರು ಕೂಡ ರಿಯಲ್ ಎಸ್ಟೇಟ್ ಅಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾರೆ. ತುಂಬಾ ಏನೂ ಇಲ್ಲದೆ ಇರೋದ್ರಿಂದ ಅವರು ಈಗ ಒಬ್ರು $1 ಬಿಲಿಯನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತೆ US ಅಲ್ಲಿ ತುಂಬಾ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಏಜೆನ್ಸಿನ ಹೊಂದಿರ್ತಾರೆ. ಓಕೆ. ಮತ್ತೆ ಕಾಲ್ ಟ್ರ್ಯಾಕರ್ ಅಂತ ಇರ್ತಾರೆ, ಅವರು ಹಾಟ್ ಡಾಗ್ ಅಂತ ಕೇಳಿರ್ತೀರ, ಅದನ್ನ ತಳ್ಳು ಗಾಡಿನಲ್ಲಿ ನಿಲ್ಸ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ ಅವಾಗ ಒಂದು ಗಾಡಿನಲ್ಲಿ. ಈಗ ಹಾಟ್ ಡಾಗ್ಸ್ ಅಂದ್ರೆ ಎಷ್ಟು ಫೇವ್ರೇಟ್ ಇಡೀ ಪ್ರಪಂಚಾದ್ಯಂತ ನಿಮಗೆ ಗೊತ್ತಿದೆ. ಅದೇ ರೀತಿ KFC, ಮೆಕ್ಡೊನಾಲ್ಡ್ ಎಲ್ಲ ಹೊರತಲ್ಲ, ಎಲ್ಲರೂ ಅದೇ ರೀತಿ ಕ್ಯಾಟಗರಿಲಿ ಬರ್ತಾರೆ. ಯಾ ಇದೆಲ್ಲ ಎಕ್ಸಾಂಪಲ್ಸ್. ಸೊ ಅನ್ ಒಲಿಂಪಿಕ್ ಡ್ರೀಮ್ ಟರ್ನ್ಸ್ ಇಂಟು ಎ ಪ್ರೊಫೆಷನಲ್ ಸ್ಪೀಕಿಂಗ್ ಕೆರಿಯರ್. ಇನ್ನೊಬ್ರಿಗೆ ಏನಾಗುತ್ತೆ, ಅವ್ರು ವಿಂಟರ್ ಒಲಿಂಪಿಕ್ ನಲ್ಲಿ ಸ್ಕೇಟಿಂಗ್ ನಲ್ಲಿ ಭಾಗವಹಿಸಬೇಕಾಗತ್ತೆ. ರೂಬನ್ ಗೋನ್ಜಾಲ್ವೆಸ್ ಅಂತ ಅವ್ರ ಗುರಿ ಅದಿರುತ್ತೆ. ಅವರು ಒಬ್ಬ ಒಲಿಂಪಿಕ್ ಅಥ್ಲೀಟ್, ಅವರು ಪ್ರಿಪೇರ್ ಆಗ್ತಾ ಇರ್ತಾರೆ. ಮನೆಗೆ ಒಂದು ವೆಕೇಶನ್ ಬರ್ತಾರೆ, ಆಗ ಫ್ರೆಂಡ್ ಒಬ್ಬ ನೆರೆಯವರೊಬ್ರು ಹೇಳ್ತಾರೆ, ಸರ್ ನೀವು ನಮ್ಮ ಇದರಲ್ಲಿ ಮಾತಾಡ್ಬೇಕು, ನೀವು ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ರೆ ಅವತ್ತಿಂದ ಹೇಳಿಲ್ಲ, ಹೇಳಿ ಹೇಳಿ ಅಂತ ಕೇಳ್ತಾರೆ. ಇವರು ಓಕೆ, ಇಷ್ಟು ದಿನ ಅವ್ರಿಗೆ ಮಾತು ಕೊಟ್ಟಿದ್ದೆ, ನಮ್ಗೆ ಸಮಯಾವಕಾಶ ಸಿಕ್ಕಿಲ್ಲ, ಈ ದಿನ ಹೋಗಿ ಅವ್ರಿಗೆಲ್ಲ ಒಂದು ಸ್ಟೋರಿ ಹೇಳೋಣ ಅಂತ ಹೇಳಿ ಹೇಳ್ತಾರೆ. ತುಂಬಾ ಅದ್ಭುತವಾಗಿ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಸ್ಟೋರಿ ಕೇಳಿಬಿಟ್ಟು. ಅಲ್ಲೇ ಒಂದು ಎಲಿಮೆಂಟರಿ ಶಾಲೆನಲ್ಲಿ ಆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಮಕ್ಳಿಗೆ ಕೂಡ ತುಂಬಾ ಖುಷಿ ಆಗುತ್ತೆ ಸ್ಟೋರಿನ ಕೇಳ್ಬಿಟ್ಟು.
ಅಲ್ಲಿರೋ ಟೀಚರ್ ಹೇಳ್ತಾರೆ, ಸರ್ ಹಂಗಿದೆ, ನಮ್ಗೆ 200 ಜನ ಮಕ್ಕಳಿದ್ದಾರೆ, ಬೇರೆ ಬೇರೆ ಸ್ಟ್ಯಾಂಡರ್ಡ್ ಅವ್ರದ್ದು, ಅವ್ರು ಕೂಡ ಸ್ವಲ್ಪ ನೀವು ಏನಾದರೂ ಒಂದು ಹೇಳಿ ಅಂತ ಹೇಳ್ತಾರೆ. ಓಕೆ ಅಂತ ಅವ್ರು ಒಪ್ಕೊಂತಾರೆ. ಅಲ್ಲೂ ಮಾತಾಡ್ತಾರೆ. ಅಲ್ಲೂ ಕೂಡ ಜನಕ್ಕೆ ತುಂಬಾ ಖುಷಿ ಆಗ್ಬಿಡುತ್ತೆ, ಇದೇ ಅದ್ಭುತವಾಗಿ ಅವರೆಲ್ಲ ಫೀಡ್ಬ್ಯಾಕ್ ಕೊಡ್ತಾರೆ. ನೀವು ಒಳ್ಳೆ ಭಾಷಣಕಾರರಿದ್ದೀರಾ, ಯಾ ನೀವು ತುಂಬಾ ಪ್ರಕೃತಿ ಸಹಜವಾದಂತಹ ದೈವದತ್ತವಾದಂತಹ ಕೊಡುಗೆ ನಿಮ್ಮಲ್ಲಿದೆ, ಅದು ಆ ಒಂದು ಕಲೆ ಇದೆ ನಿಮ್ಗೆ ಅಂತೆಲ್ಲ ಹೇಳ್ತಾರೆ. ಅವರು ಹೌದಾ ಹೌದಾ, ನಾನು ಇವಾಗ ವಿಂಟರ್ ಒಲಿಂಪಿಕ್ ಅಥ್ಲೀಟ್ ಆಗ್ಬೇಕು, ಅದಕ್ಕೆ ತಯಾರಿ ತಗೊಳ್ತಾ ಇದ್ದೀನಿ ಸ್ಕೇಟಿಂಗ್ ವಿಭಾಗದಲ್ಲಿ, ಇವ್ರು ಈ ತರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಸರಿ ನೋಡೋಣ ಹೆಂಗೂ ರಜಾ ಇದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಬೇರೆ ಬೇರೆ ಆ ಶಾಲೆಗಳನ್ನ ಸಂಪರ್ಕ ಮಾಡ್ತಾರೆ. ಬೇರೆ ಬೇರೆ ಶಾಲೆಗಳನ್ನ ಸಂಪರ್ಕ ಮಾಡಿದಾಗ ಅವ್ರು ಕೂಡ ಬರ್ಲಿಕ್ಕೆ ಹೇಳ್ತಾರೆ. ಇವರು ಎಲ್ಲ ಕಡೆ ಈ ಒಂದು ಸ್ಪೀಚ್ ನ ಮಾಡ್ತಾ ಇರ್ತಾರೆ. ಯಾ ಆಗ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಇವ್ರು ಅದನ್ನೇ ವೃತ್ತಿಯಾಗಿ ತಗೊಂಡ್ಬಿಡ್ತಾರೆ, ಅಥ್ಲೀಟ್ನ ಕೆಲಸ ಬಿಡ್ತಾರೆ. ಈಗ ಅದು ಪ್ಯಾಷನ್ ಇಷ್ಟ ಆಗುತ್ತೆ, ಇವರು ಕೂಡ ಇಷ್ಟ ಇದೆ ಮಾಡ್ಲಿಕ್ಕೆ. ಬಟ್ ಕೆಲಸ ಅಂತ ನಾವು ಅಷ್ಟೇ ಸ್ನೇಹಿತರೆ, ಎಷ್ಟೋ ಜನ ನಮ್ಗೆ ಏನ್ ಪ್ಯಾಷನ್ ಇದೆ ಅದು ನಾವು ಮಾಡ್ತಾ ಇರಲ್ಲ. ಕೆಲಸ ಮಾಡಬೇಕು, 9 to 5 ಜಾಬ್ ಮಾಡಬೇಕು, ಯಾಕೆ ಎಲ್ಲರೂ ಮಾಡ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗ್ಬೇಕು ಎಲ್ಲರೂ ಮಾಡ್ತಾ ಇದ್ದಾರೆ, ಕನ್ಫಾರ್ಮಿಟಿ ಇವತ್ತಿಗೆ ಪಕ್ಕದ ಮನೆಯವ್ರು ಮಾಡ್ತಾರೆ, ಸಮಾಜ ಮಾಡ್ತಾರೆ, ನಾನು ಮಾಡ್ಬೇಕು. ವಿಭಿನ್ನವಾಗಿ ಯಾರು ಮಾಡ್ತಾರೆ ಅವರು ತಮ್ಮ ಜೀವನವನ್ನ ಡಿಫ್ರೆಂಟ್ ಆಗಿ ಲೀಡ್ ಮಾಡ್ತಾರೆ, ಯಶಸ್ವಿ ಆಗ್ತಾರೆ. ಅವರು ನಮ್ಗೆ ಇಷ್ಟ ಆದ ಕೆಲಸ ಮಾಡ್ತಾರೆ. ಪ್ಯಾಷನ್ ಏನಿದೆ, ನಾನು ಹಾಡು ಹೇಳೋದು ಇಷ್ಟನ ಅದನ್ನ ಹೆಚ್ಚಾಗಿ ಮಾಡ್ತಾರೆ, ಅದನ್ನ ಸಂಪಾದನೆ ಮಾಡ್ತಾರೆ. ಚಿತ್ರ ಬರೆಯೋದು ಇಷ್ಟನೇ, ಚಿತ್ರ ಬರೆಯೋದ್ರಲ್ಲಿ ಹೆಚ್ಚು ಸಮಯನ ಅವ್ರು ಕೊಡ್ತಾರೆ, ಮತ್ತು ಆ ಚಿತ್ರಗಳನ್ನ ಮಾರಾಟ ಮಾಡಿ ಅವ್ರ ಜೀವನ. ಈ ತರ ಎಕ್ಸಾಂಪಲ್ಸ್ ಹೇಳ್ತಾ ಇರೋದು. ಇವರು ಸಹಿತ ಆಮೇಲೆ ಸಮ್ಮರ್ ವೆಕೇಶನ್ ಬಂದ್ಬಿಡುತ್ತೆ, ಶಾಲೆಗಳಲ್ಲಿ ಇವ್ರಿಗೆ ಅವಕಾಶ ಇರೋದಿಲ್ಲ, ಕಡಿಮೆ ಆಗುತ್ತೆ, ಹಣ ಸಂಪಾದನೆ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ನೆಕ್ಸ್ಟ್ ಕಂಪನಿಗಳನ್ನ ಭೇಟಿ ಮಾಡ್ತಾರೆ, ಬಿಸ್ನೆಸ್ಗಳನ್ನ. ಅವರು ಕೂಡ ಓಕೆ ಮಾತಾಡಿ ಸ್ಯಾಂಪಲ್ ನೋಡ್ತಾರೆ, ವಾವ್ ಚೆನ್ನಾಗಿ ಮಾತಾಡ್ತಾರೆ, ಬನ್ನಿ ಇನ್ಸ್ಪೈರ್ ಮಾಡಿ, ಸ್ಪೀಚ್ ಕೊಡಿ, ಸೆಮಿನಾರ್ ತಗೊಳ್ಳಿ ಶುರು ಮಾಡ್ಬಿಡ್ತಾರೆ. ಹೀಗೆ ಅವರು ಒಂದು ದೊಡ್ಡ ಅತ್ಯುತ್ತಮ ಸ್ಪೀಕರ್ ಆಗ್ಬಿಡ್ತಾರೆ. ಅಮೆರಿಕಾದಲ್ಲಿ ಹೆಚ್ಚು ಮಿಲಿಯನ್ ಗಟ್ಟಲೆ ಹಣವನ್ನ ಗಳಿಸ್ತಾರೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಪ್ಯಾಷನ್ ಅಂತ ಕಂಡು ಹಿಡ್ಕೊಂಡು ನಾವು ಅದನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡ್ರೆ ಅದರಿಂದ ನಾವು ಹೆಚ್ಚು ನೆಮ್ಮದಿ, ಸುಖ, ಶಾಂತಿ, ನಾವು ಬೇಕಾಗಿರುವಂತಹ ಒಂದು ಪರಿಸರ, ಮತ್ತೆ ಎಲ್ಲಿಗಿಂತ ಮುಖ್ಯವಾಗಿ ಹಣನ ಕೂಡ ಗಳಿಸಬಹುದು. ಹಾಗಾಗಿ ಗೋ ಗೆಟ್ ಸ್ಟಾರ್ಟೆಡ್. ನಾವು ಮತ್ತೆ ಆಥರ್ ಇಬ್ರು ಸೇರಿ, ಆಥರ್ ಇದನ್ನು ಬರೆದಿರೋ 64 ಪ್ರಿನ್ಸಿಪಲ್ಸ್, ಜಾಕ್ ಕ್ಯಾನ್ಫೀಲ್ಡ್ ಅವರು ಅದನ್ನ ನಮಗೆ ಪುಸ್ತಕ ರೂಪದಲ್ಲಿ ತಂದು ಪ್ರಪಂಚದ ಮಿಲಿಯನ್ ಗಟ್ಟಲೆ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಕೂಡ ನನ್ನ ಕೈಲಾದಂತಹ ಒಂದು ಪ್ರಯತ್ನನ ಮಾಡಿದ್ದೀನಿ, ನಿಮ್ಮ ಜೀವನದಲ್ಲಿ ಆ ಬದಲಾವಣೆಗಳು ಬರಲಿ, ಯಶಸ್ಸು ಸಿಗಲಿ ಅಂತ. ಬಟ್ ಓನ್ಲಿ ಥಿಂಗ್ ಈಸ್ ಆಕ್ಷನ್. ಪ್ರಯತ್ನಗಳನ್ನ ಮಾಡಿ ಮತ್ತೆ ಇದನ್ನು ಪುನರಾವರ್ತನೆ ನೀವು ಮೊದಲನೇ ದಿನದಿಂದ ಮಾಡಬಹುದು. ಹಾಗಾಗಿ ನಿಮ್ಮ ಜೀವನದ ಕನಸುಗಳನ್ನ ಸಾಕಾರಗೊಳಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದನ್ನ ಹೇಳ್ತಾ ನಾಳೆ ನಮ್ಮ ಕೊನೆಯದಾದ 64ನೇ ತತ್ವಗಳನ್ನ ಕಲಿತಾ ಇದ್ದೀವಿ. ಅಂಡ್ ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ದ ಸೆಷನ್. ಸಂಡೇ ನಾವೆಲ್ಲ ಒಂದು ಪಾರ್ಟಿ ಮಾಡೋಣ, ಸಕ್ಸಸ್ ಸ್ಟೋರಿ, ಇದೆಲ್ಲ ಸಕ್ಸಸ್ ಆಗಿದೀವಿ ನಾವು ಅಂತ ನಾವು ಇದನ್ನ ಸಂಭ್ರಮಾಚರಣೆ ಮಾಡೋಣ. ಅಫ್ಕೋರ್ಸ್ ಇಟ್ ಈಸ್ ಎ ಸಕ್ಸಸ್. ತುಂಬಾನೇ ಫೀಡ್ಬ್ಯಾಕ್ಸ್ಗಳೇ ಬರ್ತಾ ಇದೆ ಪರ್ಸನಲ್ ನನಗೆ. ತುಂಬಾ ಜನ ಕ್ಲಾಸಿಗೆ ಬರ್ದೇ ಇರೋರು, 6ರಿಂದ 7 ಸಮಯಾವಕಾಶ ಕೊಡದೇ ಇರೋರು ಯೂಟ್ಯೂಬ್ನಲ್ಲಿ ನೋಡಿ ಅದನ್ನ ಪ್ರೇರಣೆಗೊಂಡು ಎಷ್ಟೋ ಬದಲಾವಣೆಗಳಾಗಿದೆ ಅವರಿಗೆ ಅಂತ ನನಗೆ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ಒಂದು ಸಾರ್ಥಕ ಮನೋಭಾವ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ನಾವು ಸೆಲೆಬ್ರೇಟ್ ಮಾಡೋಣ. ಇದೆಲ್ಲ ನಮ್ಮೆಲ್ಲರ ಸಕ್ಸಸ್, ನೀವಿಲ್ದೆ ಇದು ಸಾಧ್ಯ ಇಲ್ಲ. ನೀವು ತುಂಬಾನೇ ಮುಖ್ಯ ಈ ಒಂದು ಸಕ್ಸಸ್ಗೆ. ಆದ್ರಿಂದ ನೀವೆಲ್ಲ ಖಂಡಿತ ಬರಬೇಕು, ನಾವೆಲ್ಲ ಒಟ್ಟಿಗೆ ಆಚರಿಸೋಣ ಇದನ್ನು, ಸರಿನಾ? ಓಕೆ ಸ್ನೇಹಿತರೆ, ಯಾ ಒಂದು ಫೋಟೋ, ಗ್ರೂಪ್ ಫೋಟೋ, ಯಾ ಹೋದರ ಘೋಷಣೆ ಮಾಡಕ್ ಮುಂಚಿನ ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಳೋಣ. ನಮ್ಮ ಸಿಗ್ನೇಚರ್ ಸ್ಟೆಪ್ ಡನ್ ಡನ್ ಗಣ ಡನ್. ಥ್ಯಾಂಕ್ ಯು ಬಾಬಣ್ಣ, ಹೊನ್ನಪ್ಪ ಅವರು, ರವೀಶ್, ಡನ್ ಡನ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾ ಹೋಪ್ ಯು ಪೀಪಲ್ ಆರ್ ಏಬಲ್ ಟು ಸಿ ಮೈ ಸ್ಕ್ರೀನ್. ಕಾಣ್ತಾ ಇದೆ ಅಲ್ವಾ ಯೋಧರ ಘೋಷಣೆ? ಯಾ ಶುರು ಮಾಡೋಣವಾ? ಬಾಯಲ್ಲಿ ಹೇಳಿ ಗಟ್ಟಿಯಾಗಿ, ರೆಡಿ, 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಕ್ಸಲೆಂಟ್ ಗೈಸ್, ವಂಡರ್ಫುಲ್. ಹಾಗೆ ನಾವು ಅಪರಿಮಿತ ಅಂತ ನೆನಪಿಸ್ಕೊಳ್ಳೋ ಸಮಯ. 3 ಚಪ್ಪಾಳೆ, ಒಂದು ಘೋಷಣೆ. ರೆಡಿ ಸ್ಟಡಿ, 1 2 3 ಗೋ. 1 2 3 ನಾನು ಅಪರಿಮಿತ. 1 2 3 ನಾನು ಅಪರಿಮಿತ. 1 2 3
ನಾನು ಅಪರಿಮಿತ. ಎಸ್ ಸ್ನೇಹಿತರೆ, ನಾವು ನೀವು ಎಲ್ಲರ ಅಪರಿಮಿತರೆ. ಅಪಾರವಾದಂತ ಅಪರಿಮಿತವಾದಂತ ಸಾಮರ್ಥ್ಯಕ್ಕೆ ತೆಗೆದು ನಮಗೆ ಬೇಕಾಗಿರುವಂತಹ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿರೋ ಸಾಧಕರು. ಓಕೆ, ಈಗೇನ್ ಮಾಡೋಣ? ಮೆಡಿಟೇಷನ್. ಯಾ, ಸಣ್ಣದಾಗಿ 2 minutes ಮೆಡಿಟೇಷನ್ ಮಾಡೋಣ. ರೆಡಿ? ಯಾ, ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಆ ಓಮ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಈಗ. ನಿಧಾನವಾಗಿ ಕೈಗಳನ್ನು ಪರಸ್ಪರ ಉಚ್ಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನ ಕಣ್ಣು ಹೊತ್ಕೊಂತ ಕಣ್ಣು ನಿಧಾನವಾಗಿ ಬಿಡ್ತಾ ಹಸ್ತವನ್ನು ನೋಡಿ ಧ್ಯಾನದಿಂದ ಹೊರಗಡೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಜಾಯಿನಿಂಗ್ ದಿಸ್ ಸೆಷನ್. ನಾಳೆ ಕೊನೆಯ 64 ಸಕ್ಸಸ್ ಪ್ರಿನ್ಸಿಪಲ್ ನಾವು ಕಲಿತಾ ಇದೀವಿ. ಆಲ್ರೆಡಿ ನಾವು ಮಾತಾಡಿದ್ದೆಲ್ಲ ಅಳವಡಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಮಾಡ್ತಾ ನನ್ನ ನಂಬಿಕೆ ಇದೆ. ಓಕೆ ಸ್ನೇಹಿತರೆ, ಒಳ್ಳೇದಾಗ್ಲಿ. ಮತ್ತು ಈ ದಿನ ನಿಮಗೆ ನೀವು ಸಕ್ಸಸ್ ಕಡೆಗೆ ಇನ್ನು ಹತ್ತಿರಕ್ಕೆ ಹೋಗುವಂತಹ ಎಲ್ಲ ಅವಕಾಶಗಳು ಸೃಷ್ಟಿಯಾಗಲಿ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಬಾಯ್.